ಸ್ಕಂದ ಕುರಿತಾಗಿ ಪ್ರವಚನವನ್ನು ನೀಡಲು ಬಂದಿರುವಂತಹ ಕೊಪ್ಪಳದ ವಿದ್ವಾಂಸರು ಹುಪ್ರೇಮಾಚಾರ್ಯವರನ್ನು ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸ್ತಾ ಶ್ರೋತೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾವು ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವೇದವ್ಯಾಸಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಖ್ಯಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೋಣಾಯಾಂ ಶ್ರವಣದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭುಃ. ಸರ್ವೇ ನಕ್ಷತ್ರತಾರಾದ್ಯಾಃ ಚಕ್ರಸ್ತಜ್ಜನ್ಮದಕ್ಷಿಣಂ. ಸ್ವಸ್ತ್ಯಸ್ತು ಶ್ರೀಮದ್ಭಾಗವತೆ ಮಹಾಪುರಾಣೆ ಅಷ್ಟಮಸ್ಕಂಧೆ ಅದ್ಯ ಕಥಾ ಪ್ರಸಕ್ತಿಃ. ಪರಮಪೂಜ್ಯ ಪರ್ಯಾಯ ಪೀಠಾರೂಢರಾಗಿರತಕ್ಕಂತಹ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಅವರ ಅನುಜ್ಞೆಯಂತೆ ಅಷ್ಟಮಸ್ಕಂದದ ಅನುವಾದವನ್ನು ಮುಂದುವರಿಸ್ತಾ ಇದ್ದೇನೆ. ಕಶ್ಯಪ ಅದಿತಿಯರು
ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಪಯೋವ್ರತವನ್ನು ಮಾಡಿದ್ದಾರೆ. 12 ದಿನ ಪಯೋವ್ರತವನ್ನು ಮಾಡಿದ ನಂತರ 13ನೆಯ ದಿನ ಉದ್ಯಾಪನೆಯನ್ನು ಮಾಡಿದ್ದಾರೆ. ಭಗವಂತ ಪ್ರಾದುರ್ಭೂತನಾಗಿದ್ದಾನೆ ಪ್ರೀತನಾಗಿ. ನಾನೇ ನಿಮಗೆ ಮಗನಾಗಿ ಅವತರಿಸಿ ನಿನ್ನ ಮಕ್ಕಳು ಕಳೆದುಕೊಂಡ ರಾಜ್ಯವನ್ನು ಪುನಃ ಅವರಿಗೆ ಒದಗಿಸಿಕೊಡ್ತೇನೆ ಎನ್ನುವುದಾಗಿ ಅನುಗ್ರಹಿಸಿದ್ದಾನೆ. ಹಾಗೆಯೇ ಮುಂದೆ ಭಗವಂತ ತಾನು ಅದಿತಿ ದೇವಿಯಲ್ಲಿ ಅವತಾರ ಮಾಡಿದ ಅನ್ನುವ ಕಥೆಯನ್ನು ಶ್ರೀ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ದನ್ನು ನಿನ್ನೆ ಕೇಳಿದ್ದೆವು. ಅದ್ಯ ಕಥಾ ಪ್ರಸಕ್ತಿ. ಭಗವಂತ ಎಂದು ಅವತಾರ ಮಾಡಿದ ಅದಿತಿ ದೇವಿಯಲ್ಲಿ ಅಂದರೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಅದನ್ನು. ದ್ವಾದಶ್ಯಾಂ ಸವಿತಾ ತಿಷ್ಠನ್ ಮಧ್ಯಂದಿನ ಗತೋ ನೃಪ ವಿಜಯಾ ನಾಮ ಸಾ ಪ್ರೋಕ್ತ ಯಸ್ಯಾಂ ಜನ್ಮ ವಿದುರ್ಹರೇಹೇ. ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಶ್ರವಣ ನಕ್ಷತ್ರ ಇರುವಾಗ ಭಗವಂತ ಅದಿತಿ ದೇವಿಯಲ್ಲಿ ತಾನು ಅವತಾರ ಮಾಡಿದ್ದಾನಂತೆ. ಈ ಯೋಗವನ್ನು ವಿಜಯ ಯೋಗ ಅಂತ ಕರೀತಾರೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಅನೇಕ ಯೋಗಗಳನ್ನು ನಿರೂಪಿಸಿದ್ದಾರೆ. ಅಂಥದ್ರಲ್ಲಿ ಇದೊಂದು ಯೋಗ ವಿಜಯ ಅಂತ. ನಮಗೆ ವಿಜಯ ದಶಮಿ ಗೊತ್ತುಂಟು, ವಿಜಯ ದ್ವಾದಶಿ ಗೊತ್ತಿಲ್ಲ. ಶರದ್ ಋತುವಿನ ಶುಕ್ಲಪಕ್ಷದ ದಶಮಿಯ ಸಾಯಂಕಾಲ ಸೂರ್ಯಾಸ್ತಕ್ಕೆ ಶ್ರವಣ ನಕ್ಷತ್ರ ಇದ್ದರೆ ಅದನ್ನು ವಿಜಯ ಅಂತ ಕರೀತಾರೆ. ಅದರಿಂದಲೇ ಆ ದಶಮಿ ವಿಜಯದಶಮಿ ಅಂತ ಪ್ರಸಿದ್ಧಿ. ಹಾಗೆಯೇ ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಶ್ರವಣ ನಕ್ಷತ್ರ ಇದ್ದರೆ ಅದನ್ನು ವಿಜಯ ದ್ವಾದಶಿ ಅಂತ ಕರೀತಾರೆ. ಇದೇ ವರ್ಷ ಋತು ಕೃಷ್ಣ ಪಕ್ಷದ ಅಷ್ಟಮಿಯ ಮಧ್ಯರಾತ್ರಿ ಚಂದ್ರೋದಯಕ್ಕೆ ರೋಹಿಣಿ ನಕ್ಷತ್ರ ಇದ್ದರೆ ಅದನ್ನು ಜಯಂತಿ ಯೋಗ ಅಂತ ಕರೆಯುತ್ತಾರೆ. ಅದು ಈ ಸಲ ಇತ್ತು. ಆದ್ದರಿಂದಲೇ ಅದು ಕೃಷ್ಣ ಜಯಂತಿ ಅಂತ ಉತ್ಸವವನ್ನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮೊನ್ನೆ ತಾನೇ ಮಾಡಿ ಆಯಿತು. ಹಾಗೆ ಅನೇಕ ಯೋಗಗಳುಂಟು ಜ್ಯೋತಿಷ್ಶಾಸ್ತ್ರದಲ್ಲಿ. ಅದರಂತೆ ಇಲ್ಲಿ ಕಶ್ಯಪ ಅದಿತಿಯರನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಭಗವಂತ ಅವತಾರ ಮಾಡಿದ ಈ ಯೋಗ ವಿಜಯ ಯೋಗ. ಅಂದು ಭಗವಂತ ಅವತರಿಸಿದಾಗ ದೇವತೆಗಳು ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಇಡೀ ಆಶ್ರಮ ಸುಗಂಧ ಪುಷ್ಪಗಳಿಂದ ತುಂಬಿದೆ. ಭಗವಂತ ಅವತರಿಸಿದ ಆ ರೂಪವನ್ನು ಕಂಡು ಕಶ್ಯಪ ಅದಿತಿಯರಿಗೆ ಒಂದು ಕಡೆಗೆ ಆಶ್ಚರ್ಯ, ಒಂದು ಕಡೆಗೆ ಆನಂದ. ತಮ್ಮ ಮೇಲೆ ಕರುಣೆ ತೋರಿ ಭಗವಂತ ತಮಗೆ ಮಗನಾಗಿ ಅವತಾರ ಮಾಡುತ್ತಾ ಇದ್ದಾನೆ ಅನ್ನುವ ಆನಂದ. ಅದ್ಭುತವಾದ ಆ ರೂಪವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಶಂಖಚಕ್ರ ಗದಾಪದ್ಮ ವಿಭೂಷಿತನಾಗಿಯೇ ದರ್ಶನವನ್ನು ಕೊಟ್ಟಿದ್ದಾನೆ. ಸರ್ವಾಂಗ ಸುಂದರನಾದ ಭಗವಂತ ಎದುರುಗಡೆಗೆ ನಿಂತಾಗ ನೋಡಿ ಆಶ್ಚರ್ಯದಿಂದ ಜಯಕಾರವನ್ನು ಹಾಕಿದರಂತೆ ಕಶ್ಯಪರು. ನೋಡ್ತಿದ್ದಂಗೇನೆ ಬಭೂವತೇನೈವ ಸವಾಮನೋ ವಟುಃ ಸಂಪಶ್ಯತೋ ದಿವ್ಯ ಗತಿರ್ಯಥಾ ನಟಃ. ಹೇಗೆ ನಾಟಕದಲ್ಲಿ ದೃಶ್ಯ ಬದಲಾವಣೆ ಆಗ್ತದೋ ಹಾಗೆ ನೋಡ್ತಿದ್ದಂಗೇನೆ ಶಂಖ ಚಕ್ರ ಗದಾ ಪದ್ಮ ವನಮಾಲಾದಿಗಳಿಂದ ವಿಭೂಷಿತನಾದ ಭಗವಂತ 8 ವರ್ಷದ ಮಗುವಿನಂತೆ ರೂಪವನ್ನು ತಾಳಿಕೊಂಡು ನಿಂತು ಬಿಟ್ಟಿದ್ದಾನೆ. ಮನೋಹರವಾದ ರೂಪ. ಆ ರೂಪ ನೋಡಿ ನಾಮಕರಣ ಮಾಡಿದ್ದು ಭಗವಂತನಿಗೆ. ಮೊನ್ನೆಯೆಲ್ಲ ಹೇಳಿದೆ ನಾನು, ಭಗವಂತನ ಹೆಸರುಗಳು ಏನಿವೆಯೋ ಎಲ್ಲವೂ ಒಂದೊಂದು ಗುಣವನ್ನು ತಿಳಿಸತಕ್ಕಂತಹ ಹೆಸರುಗಳದು. ಹಾಗಾಗಿ ಸುಂದರವಾದ ರೂಪವನ್ನು ನೋಡಿ ನಾಮಕರಣ ಮಾಡಿದರು ಕಶ್ಯಪ ಅದಿತಿಯರ ಮಗುವಿಗೆ ವಾಮನ ಅಂತ. ವಾಮನ ಅಂದರೆ ಮನೋಹರವಾದ ರೂಪವುಳ್ಳವ ಅಂತ. ಅಂತಹ ವಾಮನ ನಾಮಕರಣ ಆಯಿತು. 8 ವರ್ಷದ ಕೂಸಾಗಲೇ. ಶಿಶುವು ಲೀಲಾ ಬಾಲಲೀಲಾ ಅದೆಲ್ಲ ಕೃಷ್ಣಾವತಾರದಲ್ಲಿ, ವಾಮನಾವತಾರದಲ್ಲೆಲ್ಲ ಇಲ್ಲ. ಅವತಾರ ಮಾಡ್ತಿದ್ದ ಹಾಗೆ 8 ವರ್ಷದ ಮಗು. ಹಾಗಾಗಿ ಅಷ್ಟವರ್ಷ ಬ್ರಾಹ್ಮಣ ಉಪನಯೀತ ಅಂತ 8ನೇ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಬೇಕು. ನಾಮಕರಣದ ನಂತರದಲ್ಲಿ ಉಪನಯನ ಮಹೋತ್ಸವದ ತಯಾರಿ ನಡೆದದಂತೆ ಕಶ್ಯಪರ ಆಶ್ರಮದಲ್ಲಿ. ತಸ್ಯೋಪನೀಯಮಾನಸ್ಯ ಕರ್ಮಾಣಿ ಕಾರಯಾಮಾಸುಃ ಪುರಸ್ಕೃತ್ಯ ಪ್ರಜಾಪತಿಂ ತಂ ವಟಂ ವಾಮನಂ ದೃಷ್ಟ್ವಾ
ಮೋದಮಾನ ಮಹರ್ಷಯ. ಭಗವಂತನಿಗೆ ಉಪನಯನ ಮಹೋತ್ಸವ. ಎಲ್ಲ ಋಷಿಗಳು ಕಲಿತು ಬಿಟ್ಟಿದ್ದಾರಂತೆ ಕಶ್ಯಪರ ಆಶ್ರಮದಲ್ಲಿ. ಕಶ್ಯಪರನ್ನು ಮುಂದೆ ಮಾಡಿಕೊಂಡು ಉಪನಯನ ಮಹೋತ್ಸವ ಪ್ರಾರಂಭವಾಗಿರತಕ್ಕಂತಹದ್ದಾಗಿದೆ. ಉಪನಯನ ಮಹೋತ್ಸವದಲ್ಲಿ ಪ್ರಧಾನವಾಗಿರತಕ್ಕಂತಹ ಅಂಗ ಬ್ರಹ್ಮೋಪದೇಶ, ಮಂತ್ರೋಪದೇಶವಾಗಬೇಕು. ಒಟುವಿಗೆ ಯಾರು ಉಪದೇಶ ಮಾಡೋದು? ಭಗವಂತನಿಗೆ ಉಪದೇಶ ಯಾರು ಮಾಡಬೇಕ್ರಿ? ಬೇರೆ ಯಾರಿಗಾದರೂ ಪುರೋಹಿತರು ಮಾಡ್ತಾರೆ. ಭಗವಂತನೇ ಇಲ್ಲಿ ಒಟುವಾಗಿ ನಿಂತಾಗ ಯಾರು ಉಪದೇಶ ಮಾಡಬೇಕು? ಶುಕಾಚಾರ್ಯರಂತಾರೆ, ಸವಿತಾ ಸಾವಿತ್ರಿ ಅಬ್ರವೀತ್. ಸೂರ್ಯಾಂತರ್ಗತನಾದ ಸವಿತ್ರ ನಾಮಕ ಪರಮಾತ್ಮ ತನ್ನ ರೂಪಕ್ಕೆ ತಾನೇ ಉಪದೇಶ ಮಾಡಿಕೊಳ್ಬೇಕಲ್ಲ, ಬೇರೆ ಯಾರು ಮಾಡಬೇಕು? ತನ್ನ ರೂಪಕ್ಕೆ ತಾನೇ ಉಪದೇಶ ಮಾಡ್ತಾ ಇದ್ದಾನಂತ. ಸವಿತಾ ಸೂರ್ಯಮಂಡಲ ಮಧ್ಯವರ್ತಿ, ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ಗಾಯತ್ರಿ ಪ್ರತಿಪಾದ್ಯವಾಗಿರತಕ್ಕಂತಹ ರೂಪ. ಆ ಸವಿತಾನೇ ತಾನೇ ಆ ವಾಮನನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾನಂತೆ. ಬೃಹಸ್ಪತಿರ್ ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋ ದದೌ. ಈ ಉಪನಯನ ಮಹೋತ್ಸವದಲ್ಲಿ ಒಬ್ಬೊಬ್ಬರು ಒಂದೊಂದು ಉಡುಗೊರೆಗಳನ್ನು ಕೊಟ್ಟರಂತೆ. ಬಲು ವಿಚಿತ್ರವಾದ ಉಡುಗೊರೆಗಳು. ಇವತ್ತು ನಾಳೆ ಇಂತಹ ಉಡುಗೊರೆಗಳನ್ನು ಕೊಟ್ಟರೆ ಯಾರು ತಗೊಳ್ಳಲ್ಲ. ಏನು ಕೊಟ್ಟರು ಅನ್ನೋದನ್ನು ಚಮತ್ಕಾರದಿಂದ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಬೃಹಸ್ಪತಿ ಬ್ರಹ್ಮಸೂತ್ರಂ. ದೇವಗುರುಗಳಾಗಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯರು ಅವರು ವಾಮನನಿಗೆ ಒಂಟಿ ಜನಿವಾರವನ್ನು ಕೊಟ್ಟಿದ್ದಾರಂತ ನೋಡ್ರಿ ಉಡುಗೊರೆಯಾಗಿ. ಇವತ್ತು ಯಾರಿಗಾದರೂ ಉಪನಯನದಲ್ಲಿ ಒಂದು ಜನಿವಾರ ಉಡುಗೊರೆಯಾಗಿ ಕೊಟ್ಟರೆ ಏನಂತಾರೆ? ಏನು ಗತಿಗೆಟ್ಟಿದ್ವಿ ಇದನ್ನು ಕೊಟ್ಟಾರೆ ಅಂತಾರೆ ಅಷ್ಟೇ. ಆದರೆ ಬೃಹಸ್ಪತ್ಯಾಚಾರ್ಯರು ವಾಮನನಿಗೆ ಕೊಟ್ಟದ್ದು ಜನಿವಾರವನ್ನು, ಯಜ್ಞೋಪವೀತವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ. ಅದರ ಮಹತ್ವ ನಮಗೆ ಗೊತ್ತಿಲ್ಲ. ಆ ತೂಕ ಯಜ್ಞೋಪವೀತಕ್ಕೆ ನಾವು ಇಟ್ಟಿಲ್ಲ, ಅದಕ್ಕೋಸ್ಕರವಾಗಿ ನಮಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ಯಜ್ಞೋಪವೀತದ ಮಹತ್ವ ತಿಳಿದರೆ ಅದು ಎಷ್ಟು ಸಾರ್ಥಕವಾದದ್ದನ್ನು ಅವರು ಕೊಟ್ಟಿದ್ದಾರೆ, ಎಷ್ಟು ಅಪೂರ್ವವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಅರ್ಥವಾಗ್ತದೆ. ಸುಮಾರು 60-70 ವರ್ಷದ ಕೆಳಗೆ ನಡೆದ ಒಂದು ಇತಿಹಾಸವನ್ನು ನೋಡಿದರೆ ಅದು ಗೊತ್ತಾಗ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಪುಣೆಯಲ್ಲಿ ಪೇಶ್ವೆಯವರ ರಾಜ್ಯ ನಡೀತಾ ಇತ್ತು. ಪೇಶ್ವೆ ಮಾಧವರಾಯ ಅಂತ ಅಲ್ಲಿ ಆ ಸಂಸ್ಥಾನವನ್ನು ಆಳತಕ್ಕಂಥವರು. ಅವರ ಕಾಲಕ್ಕೆ ಒಂದು ಪ್ರಸಂಗ ನಡೆಯುತ್ತಲ್ಲಿ. ಒಬ್ಬ ಬಡ ಬ್ರಾಹ್ಮಣ ಒಂದು ಪಂಚೆ ಹುಟ್ಟಿದ್ದಾನೆ, ಒಂದು ಪಂಚೆ ಹೊದ್ದಿದ್ದಾನೆ. ಅವನು ಪೇಶ್ವೆ ಮಾಧವರಾಯರಿಗೆ ಒಂದು ಉಡುಗೊರೆ ಕೊಟ್ಟು ಹೋಗಬೇಕು ಅಂತ ಬಂದಿದ್ದಾನೆ. ಸಭೆಯಲ್ಲಿ ಆ ಬ್ರಾಹ್ಮಣನನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಈ ದರಿದ್ರ ಬ್ರಾಹ್ಮಣ ಪೇಶ್ವೆ ಮಾಧವರಾಯರಿಗೇನು ಕೊಡ್ತಾನೆ ಉಡುಗೊರೆ? ಬರೀ ಕೈಯಲ್ಲಿ ಬಂದಾನೆ, ಏನಿಲ್ಲ ಕೈಯಲ್ಲಿ, ಕೊಡ್ತೇನೆ ಅಂತಾನೆ. ಅದನ್ನು ನೋಡಿ ಆ ಮಹಾಮಂತ್ರಿಗೆ ಏನೋ ಆಶ್ಚರ್ಯ ಅನಿಸ್ತು. ಈ ಬ್ರಾಹ್ಮಣ ಬಂದಿದ್ದಾನೆ ಅಂದರೆ ಸುಮ್ಮನೆ ಬಂದಿರಲಿಕ್ಕಿಲ್ಲ, ಒಳಗೆ ಬಿಡ್ರಿ ಅಂದರು. ಒಳಗೆ ಬಂದ ಆ ಬ್ರಾಹ್ಮಣ, ಪೇಶ್ವೆ ಮಾಧವರಾಯ ರಾಜ ಕೂತಿದ್ದಾನೆ ಸಿಂಹಾಸನದಲ್ಲಿ, ಮುಂದೆ ಒಂದು ಜೊತೆ ಜನಿವಾರವನ್ನು ಇಟ್ಟು ತಾನು ಕೂತ್ಕೊಂಡ. ಪೇಶ್ವೆ ಮಾಧವರಾಯರಿಗೆ ಆಶ್ಚರ್ಯ ಆಯ್ತು, ಏನು ಒಂದು ಜೊತೆ ಜನಿವಾರ ತಂದಾನೆ ಈ ಬ್ರಾಹ್ಮಣ. ಮಂತ್ರಿ ಕಡೆಗೆ ನೋಡಿದರು. ರಾಮಶಾಸ್ತ್ರಿ ಪ್ರಭುಣೆ ಅಂತ ಮಹಾಮಂತ್ರಿ, ಮಹಾಮೇಧಾವಿ. ತಕ್ಷಣ ಮಹಾಮಂತ್ರಿಗಳು ಹೇಳಿದರು, ಬಹಳ ಗೌರವದಿಂದ ಬ್ರಾಹ್ಮಣರು ಮಾಧವರಾಯರಿಗೆ ಯಜ್ಞೋಪವೀತವನ್ನು ತಾವು ಸ್ವತಃ ಕೈಯಲ್ಲಿ ಮಾಡಿದ ಯಜ್ಞೋಪವೀತವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಆ ಯಜ್ಞೋಪವೀತದ ತೂಕದ ಬಂಗಾರವನ್ನು ಬ್ರಾಹ್ಮಣರಿಗೆ ಕೊಟ್ಟು ಕಳಿಸಬೇಕು ಅಂತ ಸಭೆಗೆ ತಕ್ಕಡಿ ಮತ್ತು ಬಂಗಾರ ತರಿಸಿದರು. ಒಂದು ಕಡೆಗೆ ಯಜ್ಞೋಪವೀತ ಇಟ್ಟು ಬಂಗಾರವನ್ನು ಹಾಕ್ತಾ ಹೋದರೆ 2 kg ಬಂಗಾರ ಹಾಕಿದರೂ ಆ ಯಜ್ಞೋಪವೀತ ಮೇಲೆ ಎಳ್ಳೇ ಇಲ್ಲ. ಸದಾಚಾರ ಸಂಪನ್ನನಾದ ಬ್ರಾಹ್ಮಣ ಅಯಾಚಕ ವೃತ್ತಿಯಿಂದ ಇದ್ದು ಸ್ವತಃ ತಾನು ಜನಿವಾರವನ್ನು, ತ್ರಿಕಾಲ ಸಂಧ್ಯಾವನ್ನು ತಪ್ಪದೇ ಮಾಡಿ ತಾನು ಸ್ವತಃ ಕೈಯಲ್ಲಿ ಜನಿವಾರ ಮಾಡಿದರೆ ಇಷ್ಟು ತೂಕ ಇರ್ತದೆ ಅನ್ನೋದನ್ನು ತೋರಿಸಿಕೊಟ್ಟ ಆ ಬ್ರಾಹ್ಮಣ. ನೋಡ್ರಿ, 2 kg ಬಂಗಾರ ಹಾಕಿದ್ರು ಅದು ಮೇಲೆ ಎಳ್ಳೇ ಇಲ್ಲ. ರಾಜ ಗಾಬರಿ ಆದ. ರಾಮಶಾಸ್ತ್ರಿಗಳ ಕಡೆ ನೋಡಿದೆ, ಮಹಾಮಂತ್ರಿ ಕಡೆ. ಅವರಂದರು, ಆ ಬ್ರಾಹ್ಮಣರನ್ನು ಕುರಿತು ಹೇಳಿದರು ಮಹಾಮಂತ್ರಿಗಳು, ಸ್ವಾಮಿ ನಿಮ್ಮ ತಪಸ್ಸು ಬಹಳ ದೊಡ್ಡದು, ಇಂತಹ ತಪಸ್ವಿಗಳು ನಮ್ಮ ರಾಜ್ಯದಲ್ಲಿದ್ದಾರಲ್ಲ ಅಂತ ಸಂತೋಷಪಟ್ಟ ಮಹಾರಾಜರು ತಮಗೆ ರಾಜಾಶ್ರಯವನ್ನು ಕೊಡುತ್ತಾ ಇದ್ದಾರೆ. 6 ತಿಂಗಳು ರಾಜಾಶ್ರಯದಲ್ಲಿ ಅರಮನೆಯಲ್ಲಿ ನೀವು ಆತಿಥ್ಯ ಸ್ವೀಕಾರ ಮಾಡಿ ಹೋಗಬೇಕು ಅಂತ
ಮಹಾರಾಜರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ, ರಾಜಾಶ್ರಯದಲ್ಲಿ 6 ತಿಂಗಳು ಇರ್ರಿ ಅಂತ ಮಹಾಮಂತ್ರಿಗಳು ಆ ಬ್ರಾಹ್ಮಣನಿಗೆ ಹೇಳಿಬಿಟ್ರು. ರಾಜರ ಅನುಜ್ಞಾ ಆಗಲಿ ಅಂತ ಆ ಬ್ರಾಹ್ಮಣ 6 ತಿಂಗಳು ತಾನು ರಾಜಾಶ್ರಯದಲ್ಲಿ ಅರಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾಗ 6 ತಿಂಗಳು ಮುಗಿದ ಮೇಲೆ ಕೊಟ್ಟು ಕಳಿಸ್ಬೇಕಲ್ಲ ಆ ಬ್ರಾಹ್ಮಣನನ್ನು. ಅವತ್ತು ಪುನಃ ಯಜ್ಞೋಪವೀತ ತರಿಸಿದರು, ತಕ್ಕಡಿ ತರಿಸಿದರು. ಅದರ ತೂಕದ ಬಂಗಾರ ಕೊಡಬೇಕು ಅಂತ ಆ ಜನಿವಾರವನ್ನು ಇಟ್ಟು ಇನ್ನೊಂದು ಕಡೆಗೆ ಬಂಗಾರ ಹಾಕುವಾಗ, ಒಂದು ಅರ್ಧ ತೊಲೆ ಬಂಗಾರ ಹಾಕುವಾಗ ಅದ್ರ ಮೇಲೆ ಎದ್ದುಬಿಡ್ತೀವಿ. ರಾಜನಿಗೂ ಆಶ್ಚರ್ಯ. ಅರ್ಧ ತೊಲೆ ಬಂಗಾರ ಬ್ರಾಹ್ಮಣನಿಗೆ ಕೊಟ್ಟು ಕಳಿಸಿರು. 6 ತಿಂಗಳ ಹಿಂದೆ 2 kg ಬಂಗಾರ ಇಟ್ಟರು ಮೇಲೆ ಎಳೆದ ಯಜ್ಞೋಪವೀತ ಅರ್ಧ ತೊಲೆ ಬಂಗಾರ ಇಡುವಾಗ ಮೇಲೆ ಎದ್ದಾಯಿತು. ರಾಜನಿಗೂ ಆಶ್ಚರ್ಯ ಆಯ್ತು. ಏಕಾಂತದಲ್ಲಿ ಮಹಾಮಂತ್ರಿಗಳನ್ನು ಕರೆಸಿ ಕೇಳಿದ ಮಹಾರಾಜ, ಏನಿದು ರಹಸ್ಯ ನನಗೆ ಅರ್ಥ ಆಗಲಿಲ್ಲ. 2 kg ಬಂಗಾರಕ್ಕೂ ಎಳೆದ ಯಜ್ಞೋಪವೀತ 6 ತಿಂಗಳದ ನಂತರದಲ್ಲಿ ಅರ್ಧ ತೊಲೆ ಬಂಗಾರಿಗೆ ಎದ್ದದ್ದು ಹೇಗೆ? ಇದು ನನಗೆ ಆಶ್ಚರ್ಯ ಆಗಿ, ಏನಿದು ರಹಸ್ಯ ನನಗೆ ಅರ್ಥ ಆಗಲಿಲ್ಲ. ಸಭೆಯಲ್ಲಿ ಕೇಳೋ ಹಂಗಿದ್ದಿಲ್ಲ, ಆದ್ದರಿಂದ ಏಕಾಂತದಲ್ಲಿ ಕೇಳ್ತಾ ಇದ್ದೇನೆ, ಏನಿದು ರಹಸ್ಯ ಹೇಳ್ರಿ ಅಂದಾಗ ರಾಮಶಾಸ್ತ್ರಿಗಳು ನಕ್ಕು ಹೇಳಿದರಂತೆ, ನಿಜವಾಗಿ ಆ ಬ್ರಾಹ್ಮಣ ಮಹಾ ತಪಸ್ವಿ, ಎಲ್ಲಿಯೂ ಯಾರ ಮನೆಯಲ್ಲಿ ಊಟಕ್ಕೆ ಹೋದದ್ದಿಲ್ಲ, ಕೈಯೊಡ್ಡಿ ಬೇಡಿದ್ದಿಲ್ಲ, ಕೊಟ್ಟರು ಎಸಗೊಂಡದ್ದಿಲ್ಲ, ತ್ರಿಕಾಲ ಸಂಧ್ಯಾ ವಂದನೆ ತಪ್ಪಿದ್ದಿಲ್ಲ, ಸದಾಚಾರ ಬಿಟ್ಟಿದ್ದಿಲ್ಲ. ತಾನು ಸ್ವತಃ ತನ್ನ ಕೈಯಿಂದ ಮಾಡಿದ ಜನಿವಾರ, ಅದಕ್ಕೆ ಅಷ್ಟು ತೂಕ ಇತ್ತು. ಆ ತಪಸ್ಸಿನ ತೂಕ ಆ ಯಜ್ಞೋಪವೀತದಲ್ಲಿ ಇತ್ತು. 6 ತಿಂಗಳ ಪರಾನ್ನ ರಾಜನ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡಿದ್ದರಿಂದಾಗಿ ಆ ಪುಣ್ಯ ಎಲ್ಲ ನಿಂಪಾಲಾಯಿತು. ಅವನಿಗೆ ಅರ್ಧ ತೊಲೆ ಬಂಗಾರ ಆಯಿತು. ಇಷ್ಟೇ ಅಂದರು ಅವರು. ಪರಾನ್ನದ ವೈಭವ ಹೀಗಿರ್ತದೆ. ಹಾಗೆ ಅಯಾಚಕ ವೃತ್ತಿಯಿಂದ ತ್ರಿಕಾಲ ಸಂಧ್ಯಾ ವಂದನೆಯನ್ನು ತಪ್ಪದೆ ತಾನೇ ಸ್ವತಃ ಕೈಯಿಂದ ಯಜ್ಞೋಪವೀತವನ್ನು ಮಾಡಿದರೆ ಅದು ಎಷ್ಟು ಪವಿತ್ರ, ಅದರ ತೂಕ ಯಾರು ಲೆಕ್ಕ ಕಟ್ಟಬೇಕು? ಸಾಮಾನ್ಯ ಬ್ರಾಹ್ಮಣ ಮಾಡಿದರೇನೇ ಇದಕ್ಕಿಷ್ಟು ಅಂತ ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ. ದೇವಗುರುಗಳಾಗಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯರು ತಾವು ಸ್ವತಃ ಜನಿವಾರ ಮಾಡುತ್ತಿದ್ದರಂತೆ ಕೈಲಿ. ತಾವು ಮಾಡಿದ ಯಜ್ಞೋಪವೀತವನ್ನು ಅದಕ್ಕೆಷ್ಟು ತೂಕ ಆಗಬೇಕು? ಮತ್ತೆ ನೋಡಲಿಕ್ಕೆ ದೊಡ್ಡದಲ್ಲ, ಆದರೆ ಅದರ ತೂಕ ಅಪಾರವಾದದ್ದು. ಆದ್ದರಿಂದ ಭಾಗವತ ಅದನ್ನು ಒತ್ತಿ ಹೇಳ್ತಾ ಇದೆ. ಬೃಹಸ್ಪತಿ ಬ್ರಹ್ಮಸೂತ್ರಂ, ಬೃಹಸ್ಪತ್ಯಾಚಾರ್ಯರು ಆ ಯಜ್ಞೋಪವೀತವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ ವಾಮನನಿಗೆ. ಜೌಶ್ಛತ್ರಂ ಜಗತಃ ಪತೇಃ ಭೂಮಿ ದಂಡಂ ಸೋಮೋ ವನಸ್ಪತಿ. ವನಸ್ಪತಿಗಳಿಗೆ ಒಡೆಯನಾಗಿರತಕ್ಕಂತಹ ಚಂದ್ರ ಕೈಯಲ್ಲಿ ಧಾರಣೆ ಮಾಡಲಿಕ್ಕೆ ದಂಡವನ್ನು ಕೊಟ್ಟಿದ್ದಾನಂತೆ. ತಾಯಿಯಾಗಿರತಕ್ಕಂತಹ ಅದಿತಿದೇವಿ ವಾಮನನಿಗೆ ಕೌಪೀನಾಚ್ಛಾದನ, ಕೌಪೀನವನ್ನು ಹಾಕಿದ್ದಾಳಂತೆ. ಬ್ರಹ್ಮದೇವರು ಜಲಪಾತ್ರೆ ಕಮಂಡಲವನ್ನು ಕೊಟ್ಟಿದ್ದಾರಂತೆ. ಸರಸ್ವತೀ ದೇವಿ ಜಪಮಾಲೆಯನ್ನು ಕೊಟ್ಟಿದ್ದಾಳಂತೆ. ಹೀಗೆಲ್ಲ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಉಪದಿಷ್ಟನಾಗಿರತಕ್ಕಂತಹ ವಟು ಅಗ್ನ್ಯಂತರ್ಗತನಾದ ತನ್ನ ರೂಪಕ್ಕೇನೆ ಆಹುತಿಗಳನ್ನು ಹಾಕಿ ಅಗ್ನಿ ಕಾರ್ಯವನ್ನು ಮಾಡಿದ್ದಾನಂತೆ. ಮಾತೃಭಿಕ್ಷೆಯನ್ನು ಹಾಕಿಸಿಕೊಳ್ಬೇಕಲ್ಲ, ತಾಯಿಯಿಂದ ಭಿಕ್ಷೆ ಹಾಕಿಸಿಕೊಂಡ ನಂತರದಲ್ಲಿ ಅಲ್ಲಿರತಕ್ಕಂತಹ ಋಷಿಗಳೆಲ್ಲ ವಾಮನನನ್ನು ಪ್ರಾರ್ಥನೆ ಮಾಡ್ತಾರಂತೆ. ಶ್ರುತ್ವಾಶ್ವಮೇಧೈ ಯಜಮಾನಮೂರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಸ್ತತಃ ಜಗಾಮ ತತ್ರಾಖಿಲ ಸಾರ ಸಂಹೃತೋ ಭಾರೇಣ ಕಾಂಸನ್ ನಮಯನ್ ಪದೇ ಪದೇ. ವಾಮನ, ನಿನಗೆ ಪೂರ್ಣವಾಗಿರತಕ್ಕಂತಹ ಭಿಕ್ಷೆ ಸಿಗಬೇಕಾದರೆ ನೀನು ನರ್ಮದಾ ನದಿ ತೀರಕ್ಕೆ ಹೋಗಬೇಕು. ನರ್ಮದಾ ನದಿ ತೀರದಲ್ಲಿ ಭೃಗುಕಚ್ಛ ಅನ್ನತಕ್ಕಂತಹ ಸ್ಥಳದಲ್ಲಿ ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿಗೆ ನೀನು ಪ್ರಯಾಣ ಮಾಡಬೇಕು ಅಂತ ವಿಜ್ಞಾಪಿಸಿಕೊಂಡಾಗ ಋಷಿಗಳಿಂದ ಪ್ರಾರ್ಥಿತನಾಗಿರತಕ್ಕಂತಹ ವಾಮನ ಅಜಿನ ದಂಡ ಕಮಂಡಲು ಮೇಖಲಗಳಿಂದ ತಾನು ಅಲಂಕೃತನಾಗಿ ಆ 100ನೇ ಅಶ್ವಮೇಧ ಯಾಗಶಾಲೆಯನ್ನು ಕುರಿತು ತಾನು ಪ್ರಯಾಣ ಮಾಡುತ್ತಾ ಇದ್ದಾನಂತೆ, ನರ್ಮದಾ ತೀರವನ್ನು ಕುರಿತು. ತತ್ತರ್ತ್ವಿಜೋ ಯಜಮಾನಃ ಸದಸ್ಯಾಃ ಹತತ್ವಿಷೋ ವಾಮನ ತೇಜಸಾ ನೃಪ. ಆ ವಾಮನ ದೇವರು ಯಜ್ಞಶಾಲೆಗೆ ಅಭಿಮುಖವಾಗಿ ಬರ್ತಾ ಇದ್ರೆ ಆ ವಾಮನನ ದಿವ್ಯವಾದ ತೇಜಸ್ಸಿನಿಂದ ಆ ಯಜ್ಞಶಾಲೆಯಲ್ಲಿರತಕ್ಕಂತಹ ಎಲ್ಲ ಋತ್ವಿಜರ ಕಣ್ಣು ಕುಕ್ಕಿತಂತೆ. ಅವರು ತೇಜಸ್ಸು ಕಳ್ಕೊಂಡ್ರಂತೆ. ಯಾರು ಇದು? ಇಷ್ಟು ತೇಜಸ್ವಿಯಾಗಿರತಕ್ಕಂತಹ ವ್ಯಕ್ತಿ ಈ ಯಾಗಶಾಲೆಯನ್ನು ಕುರಿತು ಬರ್ತಾ ಇದ್ದಾನೆ, ಆದರೆ ಅವರು ಯಾರಾಗಿರಬಹುದು? ನೋಡಿ,
ಅವರೆಲ್ಲ ತರ್ಕ ಮಾಡ್ತಾ ಇದ್ದಾರಂತೆ ಋತ್ವಿಜರು. ಸೂರ್ಯ ಕಿಮಾಯಾತಿ ಅಥವಾ ವಿಭಾವಸು ಸನತ್ಕುಮಾರೋಥ ದಿದೃಕ್ಷಯಾ ಕ್ರತೋ. ಇಷ್ಟು ಅದ್ಭುತವಾದ ತೇಜಸ್ಸು ಲೋಕದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಸೂರ್ಯನಲ್ಲಿ ಮಾತ್ರ. ಹಾಗಾದರೆ ಸಾಕ್ಷಾತ್ ಸೂರ್ಯನೇ ಬರ್ತಾ ಇದ್ದಾನೋ? ಆಗಿರಲಿಕ್ಕಿಲ್ಲ. ಅಥವಾ 100 ಅಶ್ವಮೇಧ ಯಾಗಗಳಲ್ಲಿ ಅಗ್ನಿಗೆ ಆಹುತಿಯನ್ನು ಹಾಕಿದ್ದಾನೆ, ಅದ್ಭುತವಾದ ಆಹುತಿಗಳನ್ನು ಹಾಕಿದ್ದಾನೆ ಬಲಿಚಕ್ರವರ್ತಿ. ಆ ಆಹುತಿಗಳಿಂದ ಸಂತುಷ್ಟನಾಗಿರತಕ್ಕಂತಹ ಸ್ವತಃ ಅಗ್ನಿದೇವರು ಮೂರ್ತಿಮಂತರಾಗಿ ಬರ್ತಾ ಇದ್ದಾರೋ? ಅಥವಾ ಬ್ರಹ್ಮಮಾನಸ ಪುತ್ರರಾಗಿರತಕ್ಕಂತಹ ಸನತ್ಕುಮಾರರು ಬರ್ತಾ ಇದ್ದಾರೋ? ಯಾರು ಬರ್ತಾ ಇರಬಹುದು? ಆಲೋಚನೆ ಮಾಡ್ತಾ ಇರುವಾಗಲೇ ವಾಮನ ದೇವರು ತಾವು ಆ ಯಜ್ಞಶಾಲೆಯಿಂದ ಪ್ರವೇಶ ಮಾಡಿದ್ದಾರಂತೆ. ಅಚಿರ ದಂಡ ಕಮಂಡಲಗಳಿಂದ ಭೂಷಿತನಾಗಿರತಕ್ಕಂತಹ ನೂತನ ವಟು ಆ ವಾಮನನನ್ನು ನೋಡುವಾಗ ಆ ಯಜ್ಞಶಾಲೆಯಲ್ಲಿರತಕ್ಕಂತಹ ಎಲ್ಲರೂ ತಮಗೆ ತಿಳಿಯದಂತೆ ಎದ್ದು ನಿಂತು ಬಿಟ್ಟಿದ್ದಾರಂತೆ. ಸ್ವಾಗತಿಸ್ತಾ ಇದ್ದಾರೆ ವಾಮನನನ್ನು. ಯಜ್ಞದಲ್ಲಿ ದೀಕ್ಷಿತನಾಗಿ ಕುಳಿತಿರತಕ್ಕಂತಹ ಬಲಿಚಕ್ರವರ್ತಿಯೂ ಕೂಡ ತಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದೀನಿ, ಆಸನವನ್ನು ಬಿಟ್ಟು ಏಳಬಾರದು ಅನ್ನೋದನ್ನು ಮರೆತು ತಾನು ಎದ್ದು ನಿಂತು ಬಿಟ್ಟಿದ್ದಾನಂತೆ. ಆ ವಾಮನನನ್ನು ಕರೆದು ಉತ್ತಮವಾಗಿರತಕ್ಕಂತಹ ಆಸನವನ್ನು ಕೊಟ್ಟು ವಾಮನನ ಪಾದಪೂಜೆಯನ್ನು ಮಾಡ್ತಾ ಇದ್ದಾನಂತೆ ಬಲಿಚಕ್ರವರ್ತಿ. ವಾಮನನ ಪಾದಪೂಜೆ ಮಾಡಿ ಆ ಪಾದೋದಕವನ್ನು ಶಿರಸಾಧಾರಣೆ ಮಾಡ್ತಾನಂತೆ. ಯತ್ಪಾದ ಶೌಚಂ ಕಲಿಕಲ್ಮಷಾಪಹಂ ಸಧರ್ಮ ವಿನ್ಮೋರ್ಜರದಸ್ಸು ಮಂಗಲಂ ಯದ್ದೇವ ದೇವೋ ಗಿರಿಶಶ್ಚಂದ್ರಮೌಲಿ ದಧಾರ ಮೂರ್ಧ್ನಾ ಪರಯಾಚ ಭಕ್ತ್ಯಾ. ನೋಡು ಪರೀಕ್ಷಿತ, ಆ ಭಗವತ್ಪಾದೋದಕ ಕಲಿಕಲ್ಮಷಾಪಹಂ, ಸಕಲ ಕಲಿದೋಷವನ್ನೇ ನಾಶ ಮಾಡಲಿಕ್ಕೆ ಸಮರ್ಥವಾಗಿರತಕ್ಕಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡ ಆ ಬಲಿಚಕ್ರವರ್ತಿ ಮಹಾ ಧಾರ್ಮಿಕ ಆ ಬ್ರಾಹ್ಮಣ ಪಾದೋದಕವನ್ನು ಶಿರಸಾಧಾರಣೆ ಮಾಡಿದ್ದಾನೆ. ಮಾಡಬೇಕಾದ್ದಲ್ಲೇನು? ವಿಷ್ಣು ಪಾದೋದಕವನ್ನು ಸಾಕ್ಷಾತ್ ರುದ್ರಾದಿ ದೇವತೆಗಳು ಧಾರಣೆ ಮಾಡಿಲ್ಲೇನು? ಪವಿತ್ರರಾಗಿದ್ದಾರೆ. ಅಷ್ಟೇ ಪವಿತ್ರ ಭಾವನೆಯಿಂದ ಬಲಿಚಕ್ರವರ್ತಿ ತಾನು ಕೂಡ ಹರಿಪಾದೋದಕವನ್ನು ಧಾರಣೆ ಮಾಡಿ ಆ ವಾಮನನ ಮುಂದೆ ಕೈ ಮುಗಿದು ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನಂತೆ. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯೇ ತ್ವಾರ್ಯ ವಪುರ್ಧನಂ. ಪುಣ್ಯಾತ್ಮ, ಹೇ ವಟೋ, ನಿನಗೆ ಸ್ವಾಗತ ಇರಲಿ. ಈ ಯಜ್ಞಕ್ಕಾಗಿ ಲಕ್ಷಗಟ್ಟಲೆ ಬ್ರಹ್ಮರ್ಷಿಗಳು ಕಲಿತಿದ್ದಾರೆ. ಆ ಬ್ರಹ್ಮರ್ಷಿಗಳ ತಪಸ್ಸನ್ನೆಲ್ಲ ಒಟ್ಟು ಮಾಡಿ ಆ ತಪಸ್ಸಿನಿಂದಲೇ ಒಂದು ಪ್ರತಿಮೆಯನ್ನು ಮಾಡಿದರೂ ಕೂಡ ನಿನಗಿದ್ದ ಕಾಂತಿ ಆ ಪ್ರತಿಮೆಗೆ ಬರಲಾರದು. ಅಷ್ಟು ಅದ್ಭುತವಾದ ಕಾಂತಿಯನ್ನು, ಬ್ರಾಹ್ಮ ತೇಜಸ್ಸನ್ನು ನಿನ್ನ ಮುಖದಲ್ಲಿ ನಾನು ಕಾಣುತ್ತಾ ಇದ್ದೀನಿ. ಇಂತಹ ಮಹಾ ತೇಜಸ್ವಿ ಆಗಿರತಕ್ಕಂತಹ ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿ ನನ್ನ ಯಜ್ಞಕ್ಕೆ ಬಂದಿದ್ದಾನೆ ಅಂದರೆ ನನ್ನ ಯಜ್ಞ ಸಾರ್ಥಕವಾಯಿತು, ನನ್ನ ಪಿತೃಗಳು ತೃಪ್ತರಾದರು, ನನ್ನ ಕುಲವೇ ಪಾವನವಾಯಿತಕ್ಕಂಥದ್ದಾಯಿತು, ನಾನು ಹಾಕಿದ ಆಹುತಿಗಳು ಸಾರ್ಥಕತೆಯನ್ನು ಹೊಂದಿತು ಅಂತ ನಾನು ತಿಳಿಸ್ತಾ ಇದ್ದೀನಿ. ಆದ್ದರಿಂದ ಹೇ ವಟೋ, ಯದ್ಯದ್ವಟೋ ವಾಂಛಸಿ ತತ್ಪ್ರತೀಚ್ಛಮೆ ತ್ವಮರ್ಥಿನಂ ವಿಪ್ರಸುತಾನುತರ್ಕಯೇ. ಹೇ ವಟೋ, ವಾಮನ, ನಿನ್ನನ್ನು ನೋಡುವಾಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿನಗೇನಾದರೂ ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ದಾನ ಮಾಡಬೇಕು. ಏನು ದಾನ ಮಾಡಬೇಕು ಅಂತ ಅನಿಸಿದರೆ, ಆಲೋಚನೆ ಮಾಡಿದರೆ ಹೀಗೆ ಅನ್ನಿಸ್ತದೆ, ನಾನು ಕೊಟ್ಟದ್ದನ್ನು ದಾನ ನೀನು ಒಯ್ಯೋ ಹಾಗಿಲ್ಲ, ನೀನು ಏನು ಅಪೇಕ್ಷೆ ಪಡ್ತೀಯೋ ಅದನ್ನು ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನಿನಗೇನು ಬೇಕು ಹೇಳು, ಕೊಡ್ತೇನೆ. ಹೀಗೆ ಹೇಳಿದರೆ ವಾಮನ ದೇವರು ಮಾತೇ ಆಡಲಿಲ್ಲ, ಮಂದಹಾಸ ಬೀರ್ತಾ ಸುಮ್ಮನೆ ಕೂತ್ಬಿಟ್ರಂತೆ. ಬಲಿಚಕ್ರವರ್ತಿ ಆಲೋಚನೆ ಮಾಡಿದ, 8 ವರ್ಷದ ಪುಟ್ಟ ಮಗು ಏನು ಬೇಕು ಅಂತ ಕೇಳಿದರೆ ಅದೇನು ಕೇಳಿತು? ಕೇಳಲಿಕ್ಕೂ ಗೊತ್ತಿರಲಾರ್ದ ಬುದ್ಧಿ, ಇನ್ನೂ ಸಣ್ಣ ವಯಸ್ಸು. ಹಾಗಾಗಿ ನಿನ್ನ ಮುಂದೆ ನಾನೇ ಲಿಸ್ಟ್ ಇರ್ತೇನೆ ನೋಡು, ಈ ಲಿಸ್ಟ್ನಲ್ಲಿ ನಿನಗೆ ಯಾವುದು ಬೇಕು ಹೇಳು ಅಂತ ಒಂದು ಲಿಸ್ಟ್ ಮುಂದಿಟ್ಟಂತೆ ಬಲಿಚಕ್ರವರ್ತಿ. ಅಂತಾನೆ, ಗಾಂ ಕಾಂಚನಂ ಗುಣವದ್ಧಾಮವ ಮೃಷ್ಟಂ ತಥಾನ್ನಂ ಉತ ವಾ ವಿಪ್ರಕನ್ಯಾಂ ಗ್ರಾಮಾನ್ ಸಮೃದ್ಧಾನ್ ತುರಗಾನ್ ಗಜಾನ್ ವಾ ರಥಾಸ್ತಥಾರ್ಹತ್ತಮ ಸಂಪ್ರತೀಚ್ಛಮೇ. ಗಾಂ, ನೀವು ಯಜ್ಞಶೀಲರಾಗಿರತಕ್ಕಂಥವರು, ಯಜ್ಞಯಾಗಾದಿಗಳಿಗೆ ಉಪಯುಕ್ತವಾದ ಪಂಚಗವ್ಯವನ್ನು ಕೊಡತಕ್ಕಂತಹ 1,00,000 ಗೋದಾನ ಮಾಡಿಬಿಡಲೇ ಹಾಗೆ ನನಗೆ ಹೇಳು, ಕೊಡ್ತೇನೆ.
ಅಥವಾ ಕಾಂಚನಂ ಬಂಗಾರದ ನಾಣ್ಯಗಳ ರಾಶಿಯನ್ನೇ ನಿನ್ನ ಮುಂದೆ ತಂದು ಸುರಿಯಿಲ್ಲ, ತಗೋ. ಗುಣಬದ್ಧಾಮ ವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ದೊಡ್ಡದಾದ ಅರಮನೆಯನ್ನು ಕಟ್ಟಿಸಿಕೊಟ್ಟು ಬಿಡಲೇ ಹಾಗೆ ಹೇಳು. ಅಥವಾ ಆಚಂದ್ರಾರ್ಕವಾಗಿ ನಿನಗೆ ಮೃಷ್ಟಾನ್ನ ಭೋಜನಕ್ಕೆ ವ್ಯವಸ್ಥೆಯನ್ನು ಮಾಡಲೇ ಹಾಗೆ ಹೇಳು. ಅಥವಾ ಗುಣದಿಂದ, ಶೀಲದಿಂದ, ರೂಪದಿಂದ ಅನುರೂಪಳಾಗಿರತಕ್ಕಂತಹ ಕನ್ಯೆಯನ್ನು ತಂದು ನಿನ್ನ ಕನ್ಯಾದಾನ ಮಾಡಲೇ ಹೇಳು. ನೀನು ಏನು ಕೇಳ್ತೇವೆ ಅದನ್ನು ಕೊಡ್ತೇನೆ. ಅಥವಾ ಗ್ರಾಮಾನ್ ಸಮೃದ್ಧಾನ್, ಸಸ್ಯ ಸಮೃದ್ಧವಾಗಿರತಕ್ಕಂತಹ ಗ್ರಾಮಗಳನ್ನು, ದ್ವೀಪಗಳನ್ನು ಏನು ಬಯಸ್ತೀಯೋ ಬಯಸು, ನೀನು ಬಯಸಿದ್ದನ್ನು ನಾನು ದಾನ ಮಾಡ್ತೇನೆ ಅಂತ ಪ್ರತಿಜ್ಞಾಪೂರ್ವಕವಾಗಿ ಹೇಳಿ ಆ ವಾಮನನ ಮುಂದೆ ಕೈ ಮುಗಿದು ವಿಧೇಯನಾಗಿ ನಿಂತಿರತಕ್ಕಂತಹ ಸಂದರ್ಭದಲ್ಲಿ ಆ ಮಾತುಗಳನ್ನು ಕೇಳಿ ವಾಮನ ದೇವರು ಮಂದಹಾಸವನ್ನು ಬೀರಿ ಮಾತನಾಡ್ತಾರಂತೆ. ವಚಸ್ತವೈತತ್ ಜನದೇವ ಸೂನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಸ್ಯ ಪ್ರಮಾಣಂ ಭೃಗವಃ ಸಾಂಪರಾಯೇ ಪಿತಾಮಹಃ ಕುಲವೃದ್ಧಃ ಪ್ರಶಾಂತಃ. ಹೇ ಜನದೇವ ಬಲಿಚಕ್ರವರ್ತಿ, ನಿನ್ನ ಮಾತು ಬಹಳ ಒಳ್ಳೆಯ ಮಾತುಗಳಾಗಿದೆ. ಒಳ್ಳೆಯ ಮಾತು ಅಂದರೆ ಕುಲೋಚಿತಂ, ಧರ್ಮಯುತಂ, ಯಶಸ್ಕರಂ. 3 ವಿಧವಾದ ಮಾತುಗಳು. ಮೊದಲನೆಯದು ಕುಲೋಚಿತಂ, ನಿನ್ನ ಕುಲಕ್ಕೆ ಉಚಿತವಾಗಿರತಕ್ಕಂತಹ ಮಾತುಗಳಾಗಿದೆ. ಎರಡನೆಯದು ಧರ್ಮಸಮ್ಮತವಾಗಿದೆ. ಮೂರನೆಯದು ಕೀರ್ತಿಕಾರಕವಾಗಿರತಕ್ಕಂತಹದ್ದಾಗಿದೆ. ಇಂತಹ ಮಾತುಗಳಿಂದ ನನಗೆ ತುಂಬ ಸಂತೋಷ ಆಯಿತು ನಿನ್ನ ಮಾತುಗಳನ್ನು ಕೇಳಿ. ಮನೆಗೆ ಬಂದ ಅತಿಥಿಯನ್ನು ಕುರಿತು ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೂ ಒಂದು ಭಾಗ್ಯ ಬೇಕಪ್ಪ. ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಪ್ರಹ್ಲಾದರಾಜನ ಮೊಮ್ಮಗನಾಗಿದ್ದಕ್ಕೂ ಸಾರ್ಥಕವಾಯಿತು. ನೀನೊಬ್ಬ ಇವತ್ತು ಈ ರೀತಿಯಾಗಿ ದಾನ ಮಾಡ್ತಾ ಇದ್ದೀಯಂತಲ್ಲ, ನಸಂತಿ ತೀರ್ಥೆ, ನಿನ್ನ ಕುಲಕ್ಕೆ ಇದು ಭೂಷಿತವಾಗಿರತಕ್ಕಂತಹ ಧರ್ಮ. ನಿನ್ನ ಕುಲದಲ್ಲಿ ಯಾವ ಬ್ರಾಹ್ಮಣನೂ ಕೂಡ ಮನೆಗೆ ಬಂದು ಯಾಚಕನಾದ ಬ್ರಾಹ್ಮಣ ಬರಿ ಕೈಯಲ್ಲಿ ಹೊರದಿಲ್ಲ. ನಿನ್ನ ಮನೆಯಲ್ಲೆಲ್ಲ ನಿನ್ನ ತಂದೆಯ ತಂದೆ ಎಲ್ಲ ತಲಾಂತರದ ಇತಿಹಾಸವನ್ನು ನೋಡಿದರೆ ಬರಿ ಕೈಯಲ್ಲಿ ಯಾಚಕರು ಹೋದ ಇತಿಹಾಸವೇ ಇಲ್ಲ. ಇಂತಹ ಒಂದು ದಾನಿಗಳ ವಂಶದಲ್ಲಿ ಬಂದ ನೀನು ಕುಲೋಚಿತವಾದ ಮಾತುಗಳನ್ನೇ ಮಾತನಾಡ್ತಾ ಇದ್ದೀರಿ ಅಂತ ಹೇಳ್ತಾ ಆ ಬಲಿಚಕ್ರವರ್ತಿಗೆ ಒಂದು ಕಥೆಯನ್ನು ಹೇಳ್ತಾನೆ ವಾಮನ ದೇವರು. ಅದು ಬೇರೆ ಯಾರ ಕಥೆಯಲ್ಲ, ಬಲಿಚಕ್ರವರ್ತಿಯ ತಂದೆಯಾದ ವಿರೋಚನನ ಕಥೆಯನ್ನೇ ಹೇಳ್ತಾನೆ. ಹೇಗಿದ್ದ ಅವನು ವಿರೋಚನ ಅಂದರೆ, ಪಿತಾ ಪ್ರಹ್ಲಾದ ಪುತ್ರಸ್ತೆ ತದ್ವಿದ್ವಾನ್ ದ್ವಿಜವತ್ಸಲಃ ಸ್ವಮಾಯು ದ್ವಿಜಲಿಂಗೇಭ್ಯ ದೇವೇಭ್ಯೋ ದಾಸಯಾಚಿತಃ. ಪ್ರಹ್ಲಾದರಾಜರ ಮಗ. ಪ್ರಹ್ಲಾದರಾಜರು ಮಹಾಭಾಗವತರು. ಆದರೆ ಅವರ ಮಗ ವಿರೋಚನ ಮಹಾದೈತ್ಯ. ದೇವತೆಗಳಿಗೆ ಸಿಂಹಸ್ವಪ್ನ ಇವನು. ವಿರೋಚನ ಅಂದರೆ ದೇವತೆಗಳು ಭಯಪಡ್ತಾ ಇದ್ರು. ಯಾವಾಗ ಬರ್ತಾನೋ, ಯಾವಾಗ ಹೊಡೆದು ಅಧಿಕಾರ ಕಸಗೋತಾನೋ ಭಯ ಅವರಿಗೆ. ಆದರೆ ಅವನನ್ನು ಏನು ಮಾಡೋ ಹಾಗಿಲ್ಲ, ಏನು ಮಾಡಲಿಕ್ಕೆ ಬಲ ಇಲ್ಲ. ಆದ್ದರಿಂದ ದೇವತೆಗಳು ಸುಮ್ಮನೆ ಇದ್ರು ಅವನಿಗೆ ಭಯಪಟ್ಟು. ದೇವತೆಗಳು ಒಂದು ದಿನ ಆಲೋಚನೆ ಮಾಡಿದರು, ಈ ವಿರೋಚನನಿಗೆ ಭಯಪಟ್ಟು ಎಷ್ಟು ಜನ ನಾವು ಹೀಗೆ ಇರಬೇಕು? ಅವನಿರುವವರೆಗೆ ನಮಗೆ ಅನ್ನ ರುಚಿಸೋದಿಲ್ಲ, ಅವನಿಂದ ಯಾವಾಗಲೂ ಭಯ, ನಿದ್ದೆ ಇಲ್ಲ. ಏನು ಮಾಡಬೇಕು? ಹೇಗೆ ಇವನಿಂದ ನಾವು ಸುರಕ್ಷಿತರಾಗಬೇಕು? ಆಲೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದರು ದೇವತೆಗಳೆಲ್ಲ ಬ್ರಾಹ್ಮಣರ ವೇಷ ಹಾಕ್ಕೊಂಡು ಆ ವಿರೋಚನನ ಮನೆಗೆ ಬಂದರಂತೆ. ವಿರೋಚನ ನಿತ್ಯ ಪ್ರಾತಃ ಕಾಲದಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿ ಮನೆಗೆ ಬಂದ ಬ್ರಾಹ್ಮಣರಿಗೆ ಅಪೇಕ್ಷೆ ಪಟ್ಟದ್ದನ್ನು ಕೊಟ್ಟು ಕಳಿಸ್ತಿದ್ದ. ಇದು ಅವನ ನೇಮ. ನೋಡಿ, ಇಂತಹ ದೈತ್ಯನಾದರೂ ಕೂಡ ಇಂತಹ ಒಂದು ಅಪಾರವಾದ ವಿಶ್ವಾಸ, ಇಂತಹ ಒಂದು ಧರ್ಮ ಪಾಲನೆ ಅವನಲ್ಲಿ ಇತ್ತು. ಹಾಗಾಗಿ ದೇವತೆಗಳೆಲ್ಲ ಬ್ರಾಹ್ಮಣ ವೇಷ ಹಾಕ್ಕೊಂಡು ಆ ವಿರೋಚನನ ಮನೆಗೆ ಬಂದರಂತೆ. ಎಲ್ಲ ಬ್ರಾಹ್ಮಣರನ್ನು ಸ್ವಾಗತಿಸುವಂತೆ ಇವರನ್ನು ಸ್ವಾಗತಿಸಿದ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ. ಬಲಿಚಕ್ರವರ್ತಿ, ನೀನು ನನ್ನ ಮುಂದೆ ನಿಂತಿದ್ದಿ ನೋಡು, ನಾನು 8 ವರ್ಷದ ಹುಡುಗ, ನೀನು 3 ಲೋಕದ ರಾಜ, ನನ್ನನ್ನು ಮೇಲೆ ಕೂಡಿಸಿ ಕೈ ಮುಗಿದು ಕೆಳಗೆ ವಿಧೇಯನಾಗಿ ನಿಂತಿದ್ದೀರಿ. ನಿನ್ನ ತಂದೆ ಹೀಗೆ ನಿಂತ. ಆ ದೇವತೆಗಳನ್ನು ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದರಾದ್ದರಿಂದಾಗಿ ಅವರನ್ನು ಆಸನದಲ್ಲಿ ಕೂಡಿಸಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡಿದ, ನನ್ನಿಂದ ಏನಾಗಬೇಕು? ತಾವು ಅಪೇಕ್ಷೆ ಪಟ್ಟ
ಭಿಕ್ಷೆಯನ್ನು ಕೊಡಬೇಕು ಅಂತ ನನ್ನ ಅಪೇಕ್ಷೆ. ತಾವೇನು ಕೇಳ್ತೀರಿ ಕೇಳ್ರಿ, ಆ ದಾನವನ್ನು ಕೊಟ್ಟು ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ತೀನಿ ಅಂತ ನೀನು ಕೇಳಿದ ಹಾಗೆ ಕೇಳಿದ. ಕುಲೋಚಿತವಾದ ಮಾತು ನಿನ್ನದಿದು, ತಲಾಂತರ ಕಲಿತು ಬರುವ ಮಾತಲ್ಲಪ್ಪ ಇದು, ಹೇಳಿಕೊಟ್ಟು ಬರುವ ಮಾತಲ್ಲ, ರಕ್ತಗತವಾದ ಮಾತು. ಅಂತಹ ಸಂಸ್ಕಾರ ನಿನಗೆ ರಕ್ತಗತವಾಗಿರತಕ್ಕಂತಹದ್ದಾಗಿದೆ. ಹಾಗೆ ನಿನ್ನ ತಂದೆ ಕೂಡ ಕೇಳಿದ. ದೇವತೆಗಳಂದರು, ವಿರೋಚನ ನಾವೇನೋ ಕೇಳ್ತೇವೆ, ನೀನು ಕೊಡ್ತೀಯಾ ಅಂದರು. ನಕ್ಕು ಬಿಟ್ಟ ವಿರೋಚನ, ನಾನು ಪ್ರತಿದಿನವೂ ಕೂಡ ಬ್ರಾಹ್ಮಣರು ಬಯಸಿದ್ದನ್ನು ಕೊಟ್ಟೇ ಮುಂದಿನ ಕೆಲಸ ಮಾಡೋದು, ಇವತ್ತು ನಿಮಗ್ಯಾಕೆ ಸಂಶಯ ಬಂತು ಅಂದ. ದೇವತೆಗಳಂದರು, ಸಂಶಯ ಇಲ್ಲ, ಕೊಡ್ತೀಯೋ ಇಲ್ಲೋ, ಅವಶ್ಯವಾಗಿ ಕೊಡ್ತೇನೆ ಹೇಳ್ರಿ ಅಂತಂದಾಗ ದೇವತೆಗಳು ಆ ವಿರೋಚನಲ್ಲಿ ಕೇಳಿದ್ದೇನು ಗೊತ್ತಾ, ನಿನ್ನ ಆಯುಷ್ಯವನ್ನೇ ನಮಗೆ ದಾನವಾಗಿ ಕೊಡು ಅಂತ ಕೇಳಿದರು. ಆಯುಷ್ಯವನ್ನೇ ದಾನ ಮಾಡಿದ್ರೆ ನೀನು ಸಾಯಿ ಅಂತ ಅರ್ಥ, ಇಷ್ಟೇ. ವಿರೋಚನ ಅಂದ್ರ ನನ್ನ ಮರಣದಿಂದ ನನ್ನ ಆಯುಷ್ಯವನ್ನು ದಾನ ಮಾಡುವುದರಿಂದ ಬ್ರಾಹ್ಮಣರಿಗೆ ಸಂತೋಷವಾಗ್ತದೆ, ಆದರೆ ಅವಶ್ಯವಾಗಿ ನನ್ನ ಆಯುಷ್ಯವನ್ನು ದಾನ ಮಾಡ್ತೀನಿ ಅಂತ ಅವರಿಗೆ ತನ್ನ ಆಯುಷ್ಯವನ್ನೇ ದಾನ ಮಾಡಿದವನು ನಿನ್ನ ತಂದೆ. ಇಂತಹ ಬ್ರಾಹ್ಮಣರಲ್ಲಿ ಅಪಾರವಾಗಿರತಕ್ಕಂತಹ ವಾತ್ಸಲ್ಯ ನಿನ್ನ ತಂದೆಗೆ. ಅವನ ಮಗ ನೀನು, ಮತ್ತೆ ನನ್ನನ್ನು ಹೀಗೆ ಕೂಡಿಸಿ ಕೇಳೋದ್ರಲ್ಲಿ ಏನು ಆಶ್ಚರ್ಯ ಇದೆ. ತುಂಬ ನಿನ್ನ ಮಾತುಗಳನ್ನು ಕೇಳಿ ಸಂತೋಷ ಆಯ್ತಪ್ಪ. ಆದರೂ ಕೇಳುವಂತ ನನ್ನ ಮುಂದೆ ಏನೆಲ್ಲ ಲಿಸ್ಟ್ ಇಟ್ಟಿದೆಯಲ್ಲ, ಅದ್ಯಾವುದು ನನಗೆ ಬೇಡ. ತಸ್ಮಾತ್ ತ್ವತ್ತೋ ಮಹೀಮೀಷತ್ ಋಣೇಹಂ ವರದರ್ಷಭ ಪದಾನಿ ತ್ರೀಣಿ ದೈತ್ಯೇಂದ್ರ ಸಮಿತಾನಿ ಪದಾ ಮಮ ನಾನ್ಯತ್ತೇ ಕಾಮಯೇ ರಾಜನ್ ವರಾನ್ಯಾತ್ ಜಗದೀಶ್ವರಾತ್. ರಾಜ, ಹೇ ಬಲಿಚಕ್ರವರ್ತಿ, ನೀನು ಏನು ಬಯಸಿದ್ದನ್ನು ಕೊಡುವ ಸಾಮರ್ಥ್ಯವುಳ್ಳವ ನಿಜ, ಆದರೆ ನನಗೆ ಅಷ್ಟೆಲ್ಲ ಬೇಡ. ನಾನು ಬ್ರಹ್ಮಚಾರಿ, 8 ವರ್ಷದ ಹುಡುಗ, ಅದೆಲ್ಲ ತಗೊಂಡು ನಾನೇನು ಮಾಡಲಿ? ಅದೆಲ್ಲ ನನಗೆ ಬೇಡ. ನಾನು ನನ್ನ ಉಪಾಸನೆಗಾಗಿ ನನ್ನ ಸ್ಥಳದಲ್ಲಿ ಕೂಡ್ಲಿಕ್ಕೆ ಬೇಕಾದ ನನ್ನ ಪಾದದಿಂದ ಪರಿಮಿತವಾದ 3 ಪಾದ ಭೂಮಿಯನ್ನು ನನಗೆ ಕೊಟ್ಟರೆ ಸಾಕು. ಹೆಚ್ಚಿನ ತಗೊಂಡು ನಾನೇನು ಮಾಡಲಿ ಹೇಳು? 1 ಲಕ್ಷ ಗೋದಾನ ಮಾಡಿದಿ, ಅವನು ನಾನು ರಕ್ಷಣೆ ಮಾಡುವ ಜವಾಬ್ದಾರಿ ಎಷ್ಟು ದೊಡ್ಡದು. ಅದೆಲ್ಲ ನನ್ನಿಂದ ಆಗದು. ನನ್ನ ಉಪಾಸನೆಗೆ ನನ್ನ ಸ್ಥಳದಲ್ಲಿ ನಾನು ಕೂಡ್ಲಿಕ್ಕೆ ಬೇಕಾಗಿ ನನ್ನ ಪಾದ ಪರಿಮಿತವಾದ 3 ಪಾದ ಭೂಮಿ ಕೊಟ್ಟರೆ ಸಾಕು, ಹೆಚ್ಚಿನದನ್ನು ನಾನು ಬಯಸೋದಿಲ್ಲ ಅಂತ ಹೇಳಿದಾಗ ಬಲಿಚಕ್ರವರ್ತಿ ನಕ್ಕು ಬಿಡ್ತಾನೆ. ಇದೇ ಅವನು ಮಾಡಿದ ಅಪರಾಧ. ನಕ್ಕಂತಾನೆ, ಅಹೋ ಬ್ರಾಹ್ಮಣರಾಯಾದ ವಚಸ್ತೆ ವೃದ್ಧ ಸಮ್ಮತಾಃ ತ್ವಂ ಬಾಲಃ ಬಾಲಿಶಮತಿ ಸ್ವಾರ್ಥಂ ಪ್ರತ್ಯಬುಧೋ ಯಥಾ. ನಕ್ಕು ಬಿಡ್ತಾನವನು, ತಮಾಷೆ ಮಾಡ್ತಾನೆ ವಾಮನನನ್ನು ನೋಡಿ. ತ್ವಂ ಬಾಲಃ, ಕೂಸು ವಾಮನ, ನೀನು ನೋಡ್ಲಿಕ್ಕೆ ಮಾತ್ರ ಪುಟ್ಟ ಹುಡುಗ, ಮಹಾಮೇಧಾವಿ ಅಂದುಕೊಂಡಿದ್ದೆ. ಬುದ್ಧಿಯೂ ಕೂಡ ಬಾಲಿಶಮತಿ, ಹುಡುಗ ಬುದ್ಧಿ. ಬೇಕಾದ ಕೊಡುವ ಸಾಮರ್ಥ್ಯವುಳ್ಳ ಬಲಿಚಕ್ರವರ್ತಿ ಇರುವಾಗ ನೀನು ನಿನ್ನ ಪಾದ ಪ್ರೇಮಿತವಾದ 3 ಪಾದ ಭೂಮಿಯನ್ನು ಕೇಳ್ತೀಯಲ್ಲ, ನಿನ್ನ ಪಾದ ಅದ ಎಷ್ಟು? ಆ ಪಾದದಿಂದ 3 ಪಾದ ಭೂಮಿ ಅಂದ್ರೆ ಆ ರೀತಿ ಎಷ್ಟು? ಈ ನೀನು ಕೇಳಿದ್ದಿ ಅಂತ ನಿನ್ನ ಪಾದ ಪ್ರೇಮಿತವಾದ 3 ಪಾದ ಭೂಮಿಯನ್ನು ನಾನು ಕೊಟ್ಟು ಬಿಡಬಹುದು. ತೆಗೆದುಕೊಂಡು ನೀನು ಮನೆಗೆ ಹೋದ ನಂತರದಲ್ಲಿ ಮನೆಯಲ್ಲಿ ಎಲ್ಲಿಗೆ ಹೋಗಿದ್ದಿ ಅಂತ ಕೇಳ್ತಾರೆ. ಬಲಿಚಕ್ರವರ್ತಿಯ ಯಜ್ಞಕ್ಕೆ ಹೋಗಿದ್ದೆ. ಏನು ದಾನ ಕೊಟ್ಟ? ನನ್ನ ಪಾದದಿಂದ ಪರಿಮಿತವಾದ 3 ಪಾದ ಭೂಮಿ ದಾನ ತಗೊಂಡ್ಬಂದೆ ಅಂದರೆ ನಕ್ಕು ಬಿಡ್ತಾರೆ ಅವರಷ್ಟೇ. ಅವೃದ್ಧ ಸಮ್ಮತಾಹ, ಜ್ಞಾನಿಗಳು ಹಿರಿಯರು ಒಪ್ಪದ ಮಾತು ನಿನ್ನದು. ಆದ್ದರಿಂದ ನಿನಗೆ ಇನ್ನೊಮ್ಮೆ ಅವಕಾಶ ಕೊಡ್ತೇನೆ, ಬೇಕಾದರೆ ಮನೆಗೆ ಹೋಗಿ ಹಿರಿಯರನ್ನು ಕೇಳಿಕೊಂಡು ಬಾ, ಕೇಳಿಕೊಂಡು ಬಂದು ಆಮೇಲೆ ದಾನ ಕೇಳಿಕೊ. ಬಲಿಚಕ್ರವರ್ತಿಯ ದಾನ ಅಂದ್ರೆ ಏನಂತ ತಿಳಿದಿದ್ದೀರಿ? ಬಲಿಚಕ್ರವರ್ತಿ ಒಮ್ಮೆ ಎತ್ತಿ ಕೈಯಿಂದ ಎತ್ತಿ ದಾನ ಮಾಡಿದ ಅಂದ್ರೆ ಇಡೀ ಜನ್ಮ ಇನ್ನೊಬ್ಬರಲ್ಲಿ ಯಾಚನೆ ಮಾಡಿರಬಾರದು. ಇದು ಬಲಿಚಕ್ರವರ್ತಿಯ ದಾನ ಅಂದ್ರೆ. ಅಂತಹ ಬಲಿಚಕ್ರವರ್ತಿಯ ಹತ್ತಿರ ಬಂದು ನಿನ್ನ ಪಾದದಿಂದ 3 ಪಾದ ಪರಿಮಿತವಾದ ಭೂಮಿ ಕೇಳ್ತಾ ಇದೆಯಲ್ಲ ಹುಡುಗ, ಮನೆಗೆ ಹೋಗಿ ಕೇಳ್ಕೊಂಬಬೇಕಾದ್ರೆ ಇನ್ನೊಮ್ಮೆ ಅವಕಾಶ ಕೊಡ್ತೇನೆ. ಈ ಮಾತು ಕೇಳಿ ವಾಮನ ದೇವರು ಬಲಿಚಕ್ರವರ್ತಿಯನ್ನು ನೋಡಿ ನಕ್ಕು ಮಾತನಾಡ್ತಾ ಇದ್ದಾರೆ. ಯಾವಂತೋ ವಿಷಯ ಪ್ರೇಷ್ಠಾ ತ್ರೈಲೋಕ್ಯಾಂ ಅಜಿತೇಂದ್ರಿಯಂ ನ ಶಕ್ನುವಂತಿ ತೇ ಸರ್ವೇ ಪ್ರತಿಪೂರಯಿತುಂ ನೃಪಾ. ಹೇ ಬಲಿಚಕ್ರವರ್ತಿ, ನೀನು ಹೇಳಿದ್ದೇನೋ ಸರಿ, ಆದರೆ ನಾನು ಎಲ್ಲಿ ಹೋಗೋದಿಲ್ಲ, ಯಾರನ್ನು ಕೇಳೋದಿಲ್ಲ. ಯಾಕೆ ಗೊತ್ತಾ? ದಾನ ಎಷ್ಟು ಅವಶ್ಯವೋ ಅಷ್ಟೇ ಪಡೆಯತಕ್ಕಂಥದ್ದು. ಅನವಶ್ಯವಾದದನ್ನು ಪಡೆಯುವ ಹಾಗಿಲ್ಲ, ಅದನ್ನು ಸಂಗ್ರಹ ಮಾಡುವ ಹಾಗಿಲ್ಲ. ಇದು ಬ್ರಾಹ್ಮಣನ ಧರ್ಮ.
ಎಷ್ಟು ಕೊಟ್ಟರೂ ತೃಪ್ತನಾಗದೇ ಇದ್ದ ಬ್ರಾಹ್ಮಣನನ್ನ, ಅತೃಪ್ತ ಬ್ರಾಹ್ಮಣನನ್ನ ಎಷ್ಟು ಕೊಟ್ಟು ನೀನು ಸಂತೋಷಪಡಿಸ್ತಿ ಹೇಳು? ನೀನೇನೋ ಭಾರಿ ಕೊಟ್ಟೆ ಅಂತ ಸಸ್ಯ ಸಮೃದ್ಧವಾದ ಒಂದು ದ್ವೀಪವನ್ನೇ ದಾನ ಮಾಡಿದರೂ ಕೂಡ ಅತೃಪ್ತನಾದ ಬ್ರಾಹ್ಮಣ 7 ದ್ವೀಪಗಳಿತ್ತು, ಒಂದೇ ಕೊಟ್ಟ, ಇನ್ನೊಂದು ಕೊಟ್ಟಿದ್ರೆ ಅವನದೇನು ಗಂಟು ಹೋಗ್ತಿತ್ತು ಅಂತಾನೆ. ಅತೃಪ್ತ ಬ್ರಾಹ್ಮಣನಿಗೆ ಎಷ್ಟು ಕೊಟ್ಟು ಸಮಾಧಾನ ಮಾಡ್ತೀನಿ ನೀನು? ಅದಲ್ಲ. ಹಾಗಾಗಿ ಬಂದದ್ದರಲ್ಲಿ ಸಂತೋಷದಿಂದ ಜೀವನ ಮಾಡಬೇಕಾರದು ಬ್ರಾಹ್ಮಣ ಧರ್ಮ ಅಂತಾನೆ. ಅವನು ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ಅಸಂತುಷ್ಟೋ ದ್ವಿಜೋ ನಷ್ಟ. ಸಂತೋಷದಿಂದ ಇರಬೇಕು. ಸಂತೋಷ ದೇವರು ಕೊಟ್ಟದ್ದರಲ್ಲಿ ಯಾಚನೆಯೇ ಸಲ್ಲದು. ಯಾಚನೆ ಮಾಡಿದರೂ ಎಷ್ಟು ಅನಿವಾರ್ಯವೋ ಅಷ್ಟು ಅನಿವಾರ್ಯವಾದದ್ದನ್ನು ಯಾಚನೆ ಮಾಡಬೇಕೇ ಹೊರತು ಅನಿವಾರ್ಯವಲ್ಲದ ಪದಾರ್ಥವನ್ನು ಬೇಡಿ ಪಡೆದು ಸಂಗ್ರಹ ಮಾಡಿದ ಅಂತಲೇ ಅಂದರೆ ಅಂಥವನು ತನ್ನ ತೇಜಸ್ಸನ್ನೇ ಕಳ್ಕೊತಾನೆ ಅಂತಾನೆ. ಯದೃಚ್ಛಾ ಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಯದೃಚ್ಛಾ ಲಾಭ ಸಂತುಷ್ಟನಾಗಿ ದೇವರು ಕೊಟ್ಟದ್ದರಲ್ಲಿ ಸಂತೋಷ ಪಡತಕ್ಕಂತಹ ಬ್ರಾಹ್ಮಣನ ತೇಜಸ್ಸು ಅದು ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದಾಗ್ತದೆ. ಆಸೆ ಪಟ್ಟನೋ ಆ ತೇಜಸ್ಸನ್ನು ಅವನು ಕಳೆದುಕೊಳ್ಳತಕ್ಕಂಥವನಾಗ್ತಾನೆ. ನಾವು ಬ್ರಾಹ್ಮಣರು, ನಮಗೆ ತೇಜಸ್ಸು ಮುಖ್ಯವೇ ಹೊರತು ಧನ ಮುಖ್ಯ ಅಲ್ಲ. ನಮಗೆ ತಪಸ್ಸೇ ಧನ. ನಾವು ತಪೋಧನರು. ಆದ್ದರಿಂದ ತಪಸ್ಸನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಆದ್ದರಿಂದ ಎಷ್ಟು ಅನಿವಾರ್ಯವೋ ಅಷ್ಟನ್ನು ನಾನು ಬೇಡಿದ್ದೀನಿ. ಅದರ ಹೊರತು ನನಗೆ ಇನ್ನೊಂದು ಬೇಕಾಗಿಲ್ಲ. ಅಷ್ಟು ಕೊಟ್ಟರೆ ಸಾಕು. ತಸ್ಮಾತ್ ತ್ರೀಣಿ ಪದಾನ್ಯೇವ ಋಣೇ ತ್ವದ್ವರದರ್ಷಭ. ನೀನು ಕೊಡ್ಲಿಕ್ಕೆ ಬೇಕಾದಷ್ಟು ಸಮರ್ಥನಿದ್ದೀರಿ. ಒಂದು ಭೂಲೋಕವನ್ನೇ ಸಮಗ್ರವಾಗಿ ದಾನ ಮಾಡುವ ಸಾಮರ್ಥ್ಯ ನಿನಗುಂಟು. ಸಪ್ತದ್ವೀಪ ಪರ್ಯಂತರವಾದ ಅಖಂಡ ಭೂಮಂಡಲವನ್ನು ದಾನ ನೀನು ಮಾಡಬಹುದು. ಆದರೆ ನನಗೆ ಬೇಕಾಗಿಲ್ಲಲ್ಲ. ನನಗೆ ಬೇಕಾದಷ್ಟು ಅಷ್ಟು ಮಾತ್ರ ಕೇಳಿದ್ದೀನಿ. ಅಷ್ಟು ಮಾತ್ರ ಕೊಟ್ಟರೆ ಸಾಕು ನನಗೆ ಅಂತ ಬಲಿಚಕ್ರವರ್ತಿಯನ್ನು ಕುರಿತು ವಾಮನ ದೇವರು ಹೇಳಿದಾಗ ಇತ್ಯುಕ್ತ ಸಹ ಸನ್ನಾಹ. ಬಲಿಚಕ್ರವರ್ತಿ ನಗುತ್ತಾನಂತೆ. ಓಹೋ, ಧರ್ಮಶಾಸ್ತ್ರದ ಸೂಕ್ಷ್ಮವನ್ನೂ ತಿಳಿದ ಬ್ರಾಹ್ಮಣ ನೀನು. ಅಯಾಚಕ ವೃತ್ತಿಯಿಂದ ಇರಬೇಕು ಅಂತ ಇರತಕ್ಕಂಥವ, ಅನಿವಾರ್ಯವಾದದ್ದನ್ನು ಮಾತ್ರ ಪಡೆದು ಜೀವನ ಮಾಡಬೇಕು ಅನ್ನತಕ್ಕಂತಹ ಧ್ಯೇಯವುಳ್ಳವ. ತುಂಬ ಸಂತೋಷ ಆಗಲಿ. ನಿನ್ನ ಪಾರದ ಪರಿಮಿತವಾದ 3 ಪಾದ ಭೂಮಿಯನ್ನೇ ನಾನು ಕೊಡ್ತೇನೆ ಅಂತ ಸಂಕಲ್ಪಕ್ಕೆ ಸಿದ್ಧನಾಗಿದ್ದಾನಂತೆ. ಬಲಿಚಕ್ರವರ್ತಿಯ ಮಾತನ್ನು ಕೇಳಿ ಸಂತೋಷದಿಂದ ಆ ಸಮಯದಲ್ಲಿ ಈ ಎಲ್ಲ ಸಂಭಾಷಣೆಗಳನ್ನು ಕೇಳಿರತಕ್ಕಂತಹ ಆ ಬಲಿಚಕ್ರವರ್ತಿಯ ರಾಜಗುರುಗಳಾಗಿರತಕ್ಕಂತಹ ಶುಕ್ರಾಚಾರ್ಯರು ಆ ಬಲಿಚಕ್ರವರ್ತಿಯನ್ನು ಕುರಿತು ಮಾತನಾಡ್ತಾರೆ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯಃ ಕಶ್ಯಪಾದದಿತೇರ್ಜಾತಃ ದೇವಾನಾಂ ಕಾರ್ಯಸಾಧಕಃ. ಹೇ ವೈರೋಚನೆ, ಇವನಿಗೆ ನೀನು 3 ಪಾದ ಪರಿಮಿತವಾದ ಭೂಮಿಯನ್ನು ಕೊಡ್ತೇನೆ ಅಂತ ಹೊರಟಿದ್ದೀಯಲ್ಲ, ಕೊಡಬೇಡ. ಇವನಿಗೆ ಬಂದವನು ಯಾರಂತ ತಿಳಿದಿದ್ದೀರಿ. ಇವನ ತೇಜಸ್ಸು, ಇವನ ಬ್ರಹ್ಮಚರ್ಯ ನೋಡಿ ನೀನು ಮೋಹಿತನಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದೀರಿ. ಇವನು ಮೋಸದ ಬ್ರಹ್ಮಚಾರಿ, ಮಾಯಾಮಾಣವಕಃ. ಭಗವಾನ್ ವಿಷ್ಣುರವ್ಯಯ, ಸಾಕ್ಷಾತ್ ವಿಷ್ಣು ಕಶ್ಯಪರಿಂದ ಅರಿತಿಯಲ್ಲಿ ಈಗ ತಾನೇ ಅವತಾರ ಮಾಡಿ ಮೋಸದ ಬ್ರಹ್ಮಚಾರಿಯ ವೇಷಧಾರಣೆ ಮಾಡಿ ಬಂದಿದ್ದಾನೆ. ನಿನಗೆ ಮೋಸ ಮಾಡಲಿಕ್ಕಾಗಿ ಬಂದಿದ್ದಾನೆ. ನನಗೆ ಯಾಕ್ರಿ ಮೋಸ ಮಾಡ್ತಾನೆ ಅಂತೀಯೋ? ದೇವಾನಾಂ ಕಾರ್ಯಸಾಧಕ, ದೇವತೆಗಳ ಕಾರ್ಯಸಾಧನೆಗಾಗಿ ಬಂದಿದ್ದಾನೆ. ಹೇಗೆ ಕಾರ್ಯಸಾಧನೆ ಮಾಡ್ತಾನೆ ನಿನಗೆ ಗೊತ್ತಾಗೋದಿಲ್ಲ. ನಾನು ಹೇಳ್ತೇನೆ ಕೇಳು, ಆ ರಹಸ್ಯ ನನಗೆ ಗೊತ್ತುಂಟು. ಆದ್ದರಿಂದ ನಸಾಧು ಮನ್ನೆ, ನೀನು ಅವನ ಪಾದ ಪರಿಮಿತವಾದ 3 ಪಾದ ಭೂಮಿ ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ತಾ ಇದೆಯಲ್ಲ, ಮಾಡಬೇಡ. ಎಂದಿಗೂ ಕೊಡಬೇಡ ಅವನಿಗೆ. ಅವನು ಕೇಳಿದ್ದು ನಿನ್ನ ಪಾದದಿಂದ ಪರಿಮಿತವಾದ 3 ಪಾದ ಭೂಮಿಯನ್ನಲ್ಲ, ತನ್ನ ಪಾದದಿಂದ 3 ಪಾದ. ಅಂದರೆ ನೀನು ಸಂಕಲ್ಪ ಮಾಡಿದ ತಕ್ಷಣ ಅವನ ಪಾದ ಜಗತ್ತನ್ನೇ ವ್ಯಾಪಿಸತಕ್ಕಂಥದ್ದಾಗ್ತದೆ. 1 ಪಾದದಿಂದ ಇಡೀ ಭೂಮಂಡಲವನ್ನು ವ್ಯಾಪಿಸ್ತಾನೆ, ಮತ್ತೊಂದು ಪಾದದಿಂದ ಊರ್ಧ್ವಲೋಕವನ್ನೆಲ್ಲ ವ್ಯಾಪಿಸಿ ಬಿಡ್ತಾನೆ. 3ನೇ ಪಾದಕ್ಕೆ ಅವಕಾಶವಿಲ್ಲ. ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಪ್ರತಿಜ್ಞೆಯನ್ನು ಪೂರೈಸಲಿಕ್ಕೆ ಆಗಲಿಲ್ಲ, ಸುಳ್ಳು ಹೇಳಿದಿ ಅಂತ ನಿನ್ನನ್ನು ನರಕಕ್ಕೆ ಹಾಕ್ತಾನೆ. ನಿನ್ನ ಸ್ಥಾನವನ್ನು ಏಷತೆ ಸ್ಥಾನಮೈಶ್ವರ್ಯಂ ಶ್ರಿಯೋ ತೇಜೋ ಯಶಶ್ರುತಂ ದಾಸ್ಯತ್ಯಾಚ್ಛಿದ್ಯ ಶಕ್ರಾಯ ಮಾಯಾ ಮಾಣವಕೋ ಹರಿಹಿ. ಮೋಸದ ಬ್ರಹ್ಮಚಾರಿಯವನು ನಿನ್ನ ಸ್ಥಾನ, ನಿನ್ನ ಐಶ್ವರ್ಯ, ನಿನ್ನ ತೇಜಸ್ಸು, ನಿನ್ನ ಯಶಸ್ಸು ಎಲ್ಲವನ್ನು ಕಿತ್ತಿಕೊಂಡು
ದೇವತೆಗಳಿಗೆ ಕೊಡಲಿಕ್ಕಾಗಿ ಬಂದ ಮೋಸದ ಬ್ರಹ್ಮಚಾರಿ ಇವನು. ಕೊಡಬೇಡ ಇವನಿಗೆ, ನಿನ್ನನ್ನು ನರಕಕ್ಕೆ ತಳ್ತಾನೆ. ನಿನ್ನನ್ನು ನರಕಕ್ಕೆ ತಳ್ಳಿದರೆ ನಿನ್ನನ್ನು ನಂಬಿಕೊಂಡಿರತಕ್ಕಂತಹ ಸಮಸ್ತ ದೈತ್ಯರ ಅವಸ್ಥೆಯನ್ನು ಆಲೋಚನೆ ಮಾಡು. ನಿನ್ನನ್ನು ನಂಬಿಕೊಂಡು ಇಡೀ ರಾಜ್ಯ ಉಂಟು, ದೈತ್ಯರ ರಾಜ್ಯವೇ ಉಂಟು. ಅವರೆಲ್ಲ ಏನು ಮಾಡಬೇಕು? ಕೊಡಬೇಡ ಇವನಿಗೆ ದಾನವನ್ನು. ಧರ್ಮಾಯ ಯಶಸ್ಸೇರ್ಥಾಯ ಕಾಮಾಯ ಸ್ವಜನಾಯ ಚ. ಹೀಗೆ ಸರ್ವಸ್ವ ದಾನ ಮಾಡಿ ನಿನ್ನನ್ನು ನಂಬಿದವರಿಗೆ ವಂಚನೆ ಮಾಡಿ ನೀನೇನು ಸಾಧಿಸಿದಾಗಾಯ್ತು? ಸರ್ವಸ್ವ ದಾನವನ್ನು ಯಾವ ಶಾಸ್ತ್ರವೂ ವಿಧಾನ ಮಾಡಲಾರದು ಅಂತ ಮೋಸದ ಧರ್ಮಗಳನ್ನೆಲ್ಲ ಉಪದೇಶ ಮಾಡಿಬಿಟ್ಟಿದ್ದಾರೆ ಶುಕ್ರಾಚಾರ್ಯರು. ಅವರಂತಾರೆ, ತನಗಿದ್ದ ಸ್ವತ್ತನ್ನು 5 ಭಾಗ ಮಾಡಬೇಕು. ಸರ್ವಸ್ವ ದಾನ ಇದು ವಿಹಿತ ಅಲ್ಲ ಅಂದುಬಿಟ್ರು ಅವರು. ಮತ್ತು ಯಾವುದು ವಿಹಿತ? ದಾನ ಎಷ್ಟು ಮಾತ್ರ ವಿಹಿತ ಅಂದರೆ 5ನೇ 1 ಭಾಗ ದಾನಕ್ಕಾಗಿ ವಿಹಿತವಾಗಿರತಕ್ಕಂಥದ್ದು. ನಿನಗಿದ್ದ ಸಂಪತ್ತನ್ನು 5 ಭಾಗ ಮಾಡಿ ಧರ್ಮಾಯ ಯಶಸ್ಸೆ ಅರ್ಥಾಯ ಕಾಮಾಯ ಸ್ವಜನಾಯ ಚ. ಈಗ 5 ಭಾಗ ಮಾಡಿಕೋಬೇಕು. 1 ಭಾಗ ಅದು ಧರ್ಮಾಚರಣೆಗೋಸ್ಕರವಾಗಿ, 2ನೇ ಭಾಗ ಕೀರ್ತಿಗಾಗಿ, 3ನೇ ಭಾಗ ಅದು ಆಪತ್ಕಾಲಕ್ಕೆ ಅಂತ, 4ನೇ ಭಾಗ ಉಪಭೋಗಕ್ಕೋಸ್ಕರವಾಗಿ, 5ನೇ ಭಾಗ ಸ್ವಜನರಿಗೋಸ್ಕರವಾಗಿ. ಹೀಗೆ 5 ಭಾಗ ಮಾಡಿ 5ನೇ 1 ಭಾಗ ದಾನಕ್ಕೆ ಯೋಗ್ಯವೇ ಹೊರತು ಸರ್ವಸ್ವ ದಾನ ಇದು ವಿಹಿತವಾಗಿರತಕ್ಕಂತಹದ್ದಲ್ಲ. ಸ್ವಜನರ ಗತಿಯೇನು ಆ ರೀತಿ ಆಲೋಚನೆ ಮಾಡು. ಕೊಡಬೇಡ ಇದನ್ನು. ಕೊಟ್ಟು ಬಿಡ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನಲ್ಲ, ಬಾಯಿಂದ ಮರೆತು ಹೊರಟು ಬಿಟ್ಟದಲ್ಲ, ಈಗ ಕೊಡೋದಿಲ್ಲ ಅಂತ ಹೇಗೆ ಹೇಳಿ ಅಂತೀಯೋ? ಏನು ಪಾಪ ಬರೋದಿಲ್ಲ. ಅವಶ್ಯವಾಗಿ ಕೊಡೋದಿಲ್ಲ ಅಂತ ಹೇಳು. ಯಾಕೆ ಗೊತ್ತಾ? ಕೆಲವು ಸುಳ್ಳುಗಳು ಆ ಸುಳ್ಳು ಅಂತ ಅನಿಸೋದಿಲ್ಲ. ಯಾವ ಕಾಲಕ್ಕೆ? ಸ್ತ್ರೀಷು ನರಮೇ ವಿವಾಹೇ ಚ ವೃತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಾಮ್ ನಾನೃತಂ ಸ್ಯಾತ್ ಜುಗುಪ್ಸಿತಂ. ಇಷ್ಟು ಸ್ಥಳದಲ್ಲಿ ಸುಳ್ಳು ಅದು ಸುಳ್ಳು ಅಂತ ಅನಿಸೋದಿಲ್ಲ. ಒಂದು ಸುಳ್ಳು ಹೇಳುವುದರಿಂದ ಒಂದು ವಿವಾಹ ಘಟನೆ ಆಗ್ತದೆ ಆದರೆ ಆ ಸುಳ್ಳು ಅದು ಸುಳ್ಳು ಅಂತ ಅನಿಸೋದಿಲ್ಲ. ಒಂದು ಸುಳ್ಳು ಹೇಳುವುದರಿಂದ ಒಬ್ಬ ಬ್ರಾಹ್ಮಣನಿಗೆ ಒಂದು ಜೀವನಕ್ಕೆ ವೃತ್ತಿ ಆಗ್ತದೆ ಅಂತ ಆದರೆ ಆ ಸುಳ್ಳು ಹೇಳಿದರೆ ಸುಳ್ಳು ಅಂತ ಅನಿಸೋದಿಲ್ಲ. ಒಂದು ಸುಳ್ಳು ಹೇಳಿದರೆ ಪ್ರಾಣ ಸಂಕಟದಿಂದ ಪಾರ ಆಗ್ತೇನೆ ಅಂತಿದ್ರೆ ಆ ಸುಳ್ಳು ಅದು ಸುಳ್ಳು ಅಂತ ಅನಿಸೋದಿಲ್ಲ. ಒಂದು ಸುಳ್ಳು ಹೇಳುವುದರಿಂದ ಗೋಬ್ರಾಹ್ಮಣರಿಗೆ ಹಿತವಾಗ್ತದೆ ಅಂತ ಆದರೆ ಆ ಸುಳ್ಳು ಸುಳ್ಳು ಅಂತ ಅನಿಸೋದಿಲ್ಲ. ಇಷ್ಟೆಲ್ಲ ಅಥವಾ ಏನೋ ತಮಾಷೆಗೆ ಒಂದು ಸುಳ್ಳು ಹೇಳಿದರೆ ಅದು ಸುಳ್ಳು ಅಂತ ಅನಿಸೋದಿಲ್ಲ. ಅದರಿಂದಾಗಿ ನಿನಗಿವಾಗ ಪ್ರಾಣ ಸಂಕಟ ಕಾಲ, ಇಷ್ಟೆಲ್ಲ ಜನರಿಗೆ ಆಪತ್ತು, ಇಡೀ ದೈತ್ಯಕುಲವೇ ಆಪತ್ತಿನಲ್ಲಿದೆ, ನಿನ್ನ ದಾನದ ಮೇಲೆ ನಿಂತದೆ. ನೀನು ದಾನ ಕೊಟ್ಟಿಯೋ ಸರ್ವಸ್ವ ಅಪಹಾರ ಮಾಡಿ ನಿಮ್ಮನ್ನೆಲ್ಲ ಬೀದಿ ಪಾಲು ಮಾಡ್ತಾ ನೀವು ಬ್ರಹ್ಮಚಾರಿ. ಆದ್ದರಿಂದ ಈ ಪ್ರಾಣ ಸಂಕಟ ಕಾಲಕ್ಕೆ ನೀನು ದಾನ ಕೊಡೋದಿಲ್ಲ ಅಂತ ಹೇಳಿದರೆ ನಿನಗೆ ಪಾಪ ಬರೋದಿಲ್ಲ. ದಾನ ಕೊಟ್ಟರೆ ನರಕ ಆಗ್ತದೆ, ಇವರೆಲ್ಲ ಬೀದಿ ಪಾಲಾಗ್ತಾರೆ. ನೋಡು, ಮತ್ತೆ ಆಲೋಚನೆ ಮಾಡು. ಕೊಡಬೇಡ, ಆಲೋಚನೆ ಮಾಡೋದೇನು? ಕೊಡಬೇಡ ಇವನಿಗೆ, ಮೋಸ ಮಾಡ್ಲಿಕ್ಕೆ ಬಂದ ಬಾ ಇವನು ಅಂತ ಶುಕ್ರಾಚಾರ್ಯರು ಖಡಾಖಂಡಿತವಾಗಿ ಮಾತನಾಡಿದಾಗ ಬಲಿಚಕ್ರವರ್ತಿ ಆ ಮಾತುಗಳನ್ನು ಕೇಳಿ ಸಂತೋಷದಿಂದ ತನ್ನ ಗುರುಗಳನ್ನು ಕುರಿತು ಮಾತನಾಡ್ತಾನಂತೆ. ಸತ್ಯಂ ಭಗವತಾ ಪ್ರೋಕ್ತಂ ಧರ್ಮೋಯಂ ಗೃಹಮೇಧಿನಾಂ ಅರ್ಥಂ ಕಾಮಂ ಯಶೋವೃತ್ತಂ ಯೋನ ಬಾಧೇತ ಕರ್ಹಿಚಿತ್. ಪೂಜ್ಯರಾಗಿರತಕ್ಕಂತಹ ಗುರುಗಳು ಗೃಹಸ್ಥನಿಗೆ ಉಚಿತವಾಗಿರತಕ್ಕಂತಹ ಯೋಗ್ಯವಾದ ಧರ್ಮವನ್ನೇ ಹೇಳಿದ್ದೀರಿ, ನಿತ್ಯ ಸತ್ಯ, ನಾನು ಒಪ್ಪುತ್ತೇನೆ ಅದನ್ನು. ಆದರೆ ನನ್ನ ಮನಸ್ಸಿಗೆ ಸುಳ್ಳು ಹೇಳಿದೆ ಅನ್ನುವ ಭಾವನೆ ಬರ್ತಾ ಇದೆ. ಹೇಗೆ ಮಾಡಲಿ ನಾನು? ಸಚಾಹಂ ವಿತ್ತಲೋಭೇನ. ಇಲ್ಲಿ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾನೆ ಬಲಿಚಕ್ರವರ್ತಿ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನು ಕರೆಯುವಾಗ ಏಷ ವೈರೋಚನೆ ಎನ್ನುವುದಾಗಿ, ಹೇ ವಿರೋಚನನ ಮಗನೇ ಅಂತ ಸಂಬೋಧಿಸಿದರು. ವಿರೋಚನ ದೈತ್ಯ, ನೀನು ದೈತ್ಯನ ಮಗ, ಬಂದವನು ದೈತ್ಯ ದ್ವೇಷಿ, ಅವನಿಗೆ ದಾನ ಮಾಡ್ತೀಯಲ್ಲ ಅನ್ನುವ ಅರ್ಥದಲ್ಲಿ ಹೇ ಏಷ ವೈರೋಚನೆ ಸಾಕ್ಷಾತ್ ಅಂತ ವೈರೋಚನೆ ಅಂತ ಸಂಬೋಧನೆ ಮಾಡಿದರೆ, ಇಲ್ಲಿ ಬಲಿಚಕ್ರವರ್ತಿ ಅಂತಾನೆ ಪ್ರತಿಶ್ರುತ್ಯ ದದಾಮೀತಿ ಪ್ರಾಹ್ಲಾದಿಹಿ ಕಿಟವೋ ಯಥಾ. ಆಚಾರ್ಯರೇ, ನೀವೇನೋ ಸುಳ್ಳು ಹೇಳಿದರೆ ದೋಷ ಬರೋದಿಲ್ಲ ಅಂದ್ರಿ ನಿಜ,
ಆದರೆ ವಿತ್ತಲೋಭದಿಂದ ನಾನು ಹೇಗೆ ಸುಳ್ಳು ಹೇಳಿ? ಯಾಕೆ ಅಂತಿರೋ, ನಾನು ಪ್ರಹ್ಲಾದರಾಜರ ಮೊಮ್ಮಗ ಅಂತಾನೆ. ಪ್ರಹ್ಲಾದಿಹಿ ಕಿತವೋ ಯತಃ, ಪ್ರಹ್ಲಾದರಾಜರ ಮೊಮ್ಮಗನಾಗಿ ನಾನು ಕಪಟಿಯಂತೆ ವರ್ತಿಸಲೇನು? ಇದು ಸಾಧ್ಯ ಇಲ್ಲ ಅಂತ ನೋಡ್ರಿ. ಅವನು ಪ್ರಹ್ಲಾದರಾಜರ ಬಗ್ಗೆ ಅಷ್ಟು ಅಪಾರವಾಗಿರತಕ್ಕಂತಹ ಗೌರವ. ಪ್ರಹ್ಲಾದರಾಜರ ಮೊಮ್ಮಗನಾಗಿ ನಾನು ಕಪಟಿ ಆಗಲೇನು? ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತ ಹೇಳಿ ಸುಳ್ಳು ಹೇಳ, ಇವಾಗ ಕೊಡೋದಿಲ್ಲ ಅಂತ ಹೇಳಿ, ಅದು ನನ್ನಿಂದ ಆಗೋದಿಲ್ಲ. ಏನು ಪ್ರಹ್ಲಾದರಾಜರ ಮೊಮ್ಮಗ ಆದರೆ ಆಗೋದಿಲ್ಲ, ಇದೇನಿದು ಅಂತಿರೋ? ಅಷ್ಟೇ ಅಲ್ಲ, ಅದೊಂದು ಕಾರಣ. ಪ್ರಹ್ಲಾದರಾಜರು ನನಗೆ ಪ್ರಾಮಾಣಿಕತೆಯನ್ನು ತಲೆಯಲ್ಲಿ ತುಂಬಿದ್ದಾರೆ. ಅಪ್ರಾಮಾಣಿಕತನವನ್ನು ಅವರು ಒಪ್ಪೋದಿಲ್ಲ. ಇದು ಒಂದು ಕಾರಣವಾದರೆ ಇನ್ನೊಂದು ಕಾರಣವನ್ನು ಹೇಳ್ತೀನಿ ಕೇಳ್ರಿ ಅಂತ ಮತ್ತೊಂದು ಕಾರಣವನ್ನು ಹೇಳ್ತಾನೆ ಬಲಿಚಕ್ರವರ್ತಿ. ನಖ್ಯ ಸತ್ಯಾತ್ ಪರೋ ಧರ್ಮಃ ಇತಿ ಹೋವಾಚ ಭೂರಿಯಂ ಸರ್ವಂ ಸೋಢುಮಲಂ ಮನ್ನೆ ಋತೇಲೀಕ ಪರಂ ನರಂ. ಹಿಂದೆ ನಾನು ಚಿಕ್ಕವನಿದ್ದಾಗ ನಿಮ್ಮ ಪಾಠಶಾಲೆಯಲ್ಲೇ ಓದ್ತಾ ಇದ್ದೆ. ನಿಮ್ಮ ಪಾಠಶಾಲೆಯಲ್ಲಿ ನೀವು ಪಾಠ ಹೇಳುವಾಗ ಒಂದು ಪಾಠ ಬಂತು. ಭೂಭಾರವಾದಾಗ ಭಗವಂತ ತಾನೇ ಅವತರಿಸಿ ಭೂಭಾರವನ್ನು ಇಳಿಸ್ತಾನೆ ಅಂತ ಒಂದು ಕಥೆ ಹೇಳಿದಿರಿ ನೀವು. ಭೂಭಾರವಾದಾಗ ಭಗವಂತ ತಾನೇ ಅವತರಿಸಿ ಭೂಭಾರವನ್ನು ಇಳಿಸ್ತಾನೆ ಅಂತ ಹೇಳಿದಿರಿ. ನಾನು ಚಿಕ್ಕ ಹುಡುಗ, ಹಾಗಾಗಿ ನನಗೆ ಭೂಮಿಗೆ ಭಾರ ಆಗೋದು ಅಂದ್ರೆ ಏನು ತೋಚಲಿಲ್ಲ. ಸಮುದ್ರಗಳಿವೆ, ಪರ್ವತಗಳನ್ನು ಹೊತ್ತಿದೆ ಭೂಮಿ, ಮತ್ತೊಂದು ಇದಕ್ಕೆ ಭಾರ ಆಗೋದು ಅಂದ್ರೆ ಏನು? ಇನ್ನೊಂದು ಪರ್ವತ ಏನಾದರೂ ಬಂದು ಕೂತ್ಕೋತದ? ಭೂಮಿ ಭಾರ ಆಗೋದು ಅಂದ್ರೆ ಏನು? ಭೂಮಿ ಭಾರ ಆದಾಗ ಭಗವಂತ ಅವತಾರ ಮಾಡ್ತಾನೆ ಅಂದ್ರೆ ಏನು? ನನಗೆ ಅರ್ಥ ಆಗಲಿಲ್ಲ. ಆಗ ನಾನು ನಿಮ್ಮನ್ನೇ ಕೇಳಿದೆ, ಭೂಮಿ ಭಾರ ಆಗೋದು ಅಂದ್ರೆ ಏನು ಅಂತ ಕೇಳಿದಾಗ ನೀವು ಒಂದು ಮಾತು ಹೇಳಿದ್ರಿ, ಅದು ಜ್ಞಾಪಕ ಆಗ್ತದೆ ಇವಾಗ. ಏನು ಮಾತದು? ನಖ್ಯ ಸತ್ಯಾತ್ ಪರೋ ಧರ್ಮ ಇತಿಹೋವಾಚ ಭೂರಿಯಂ. ಭೂದೇವಿ ಅಂದ ಮಾತನ್ನು ನೀವು ಹೇಳಿದ್ರಿ. ಭೂದೇವಿ ಅಂತಾಳಂತೆ, ನಾನು ಪರ್ವತಗಳನ್ನು ಹೊರಬಲ್ಲೆ, ಸಮುದ್ರಗಳನ್ನು ಹೊರಬಲ್ಲೆ, ಕೋಟಿ ಕೋಟಿ ಜನರನ್ನು ಹೊರಬಲ್ಲೆ, ಆದರೆ ಸುಳ್ಳು ಮಾತಾಡುವವರನ್ನು ನನಗೆ ಹೊರಲಿಕ್ಕಾಗೋದಿಲ್ಲ. ಸುಳ್ಳು ಮಾತಾಡುವವರು ಭೂಮಿಗೆ ಭಾರ ಆಗ್ತಾರೆ ಅಂತ ನೀವು ಹೇಳಿದ್ರಿ. ಭೂಮಿಗೆ ಭಾರ ಆದಾಗ ಭಗವಂತ ಅವತಾರ ಮಾಡ್ತಾನೆ ಅಂದರೆ ಸುಳ್ಳು ಮಾತನಾಡುವವರು, ಮೋಸ ಮಾಡುವವರು, ಮೋಸರು ಹೆಚ್ಚಾದಾಗ ಭಗವಂತ ಅವತರಿಸಿ ಅವರನ್ನು ಸಂಹಾರ ಮಾಡಿ ಭೂಭಾರ ಇಳಿಸ್ತಾನೆ ಅನ್ನುವ ಮಾತನ್ನು ನನಗೆ ನೀವು ತಿಳಿಸಿ ಹೇಳಿದಿರಿ ಚಿಕ್ಕ ಹುಡುಗ ಇರುವಾಗ. ಮತ್ತೆ ಈಗಂತೀರಿ ಸುಳ್ಳು ಹೇಳು ಅಂತ. ಸುಳ್ಳು ಹೇಳಿದರೆ ಪಾಪ ಬರೋದಿಲ್ಲ ಅಂತ ಅಂದು ಸುಳ್ಳು ಮಾತು ಹೇಳುವವರು ಭೂಮಿಗೆ ಭಾರ ಆಗ್ತಾರೆ ಅಂತ ಹೇಳಿದ್ರಿ. ಮತ್ತೆ ಸುಳ್ಳು ಮಾತು ಹೇಳಿ ಭೂಮಿಗೆ ಭಾರ ಆಗಿ ಬದುಕೋದಕ್ಕಿಂತ ಬ್ರಾಹ್ಮಣ ಕೇಳಿದ್ದನ್ನು ಕೊಟ್ಟು ನನ್ನ ನರಕವಾಸವೇ ಚಲೋ ಅಂತ ಅನ್ನಿಸ್ತು ಸ್ವಾಮಿ, ಸುಳ್ಳು ಹೇಳಿ ನಾನು ಭೂಮಿಗೆ ಭಾರ ಆಗಿ ಬದುಕಲಾರೆ ಅಂತಾನೆ ಬಲಿಚಕ್ರವರ್ತಿ. ಎಂಥ ಮಾತು ನೋಡ್ರಿ. ಸುಳ್ಳು ಹೇಳಿ ನಾನು ಭೂಮಿಗೆ ಭಾರ ಆಗಿ ಬದುಕಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ನಾಹಂ ಬಿಭೇಮಿ ನಿರಯಾತ್ ನಾಧರ್ಮ್ಯಾದ ಸುಖಾರ್ಣಮಾತ್ ನ ಸ್ಥಾನಚ್ಚ ವನಾನೃತ್ಯೋ ಯಥಾ ವಿಪ್ರ ಪ್ರಲೋಭನಾತ್. ಬ್ರಾಹ್ಮಣನಿಗೆ ದಾನ ಮಾಡಿ ನರಕವಾಗ್ತರಾದರೆ ಆ ನರಕ ನನಗೆ ಸೌಭಾಗ್ಯ. ಬ್ರಾಹ್ಮಣನಿಗೆ ದಾನ ಕೊಡ್ತೇನೆ ಅಂತೆ ಸುಳ್ಳು ಹೇಳಿ ಈ ಭೂಲೋಕವನ್ನು ಆಳಿಕೊಂಡಿರೋದು ನನಗೆ ದೌರ್ಭಾಗ್ಯ ಅಂತ ನಾನು ತಿಳಿಯುತ್ತೇನೆ. ಇಂತಹ ದೌರ್ಭಾಗ್ಯ ನನಗೆ ಬೇಡ. ನರಕದ ಸೌಭಾಗ್ಯವೇ ನನಗಿರಲಿ. ಬ್ರಾಹ್ಮಣನಿಗೆ ದಾನ ಮಾಡಿ ನರಕ ಆಗ್ಲಿಕ್ಕೆ ಉಂಟೇನು ಸ್ವಾಮಿ? ಅದರಲ್ಲಿ ಬಂದವರು ಯಾರು? ಸಾಕ್ಷಾತ್ ಭಗವಾನ್ ವಿಷ್ಣು ಅಂತ ನೀವೇ ಹೇಳ್ತಾ ಇದ್ದೀರಿ. ಇವನಿಗಿಂತ ಪಾತ್ರ ಇನ್ನೊಬ್ಬನು ಬೇಕಾ? ಈ ಭಾಗ್ಯ ಎಲ್ಲರಿಗೂ ದೊರೀತದೆ. ಸಾಕ್ಷಾತ್ ಭಗವಂತ ಎದುರುಗಡೆಗೆ ಕೈ ಒಡ್ಡಿ ನಿಂತಾಗ ಕೊಡು ಅಂತ ಹೇಳಿ ಕೊಡದೇ ಇದ್ರೆ ಅಂತಹ ದೌರ್ಭಾಗ್ಯ ರೀತಿದು. ನೀವು ನನ್ನಿಂದ 99 ಅಶ್ವಮೇಧ ಯಾಗಗಳನ್ನು ಮಾಡಿಸಿ 100ನೇ ಅಶ್ವಮೇಧ ಯಾಗವನ್ನು ಮಾಡಿಸ್ತಾ ಇದ್ದೀರಿ. 99 ಅಶ್ವಮೇಧ ಯಾಗಗಳನ್ನು ಮಾಡಿಸಿದಾಗ ಕಡೆಗೆ ಕೃಷ್ಣಾರ್ಪಣ ಬಿಡಿಸಿದಿರಿ. ಈ ಅಶ್ವಮೇಧ ಯಾಗದಿಂದ ಅನೇನ ಅಶ್ವಮೇಧ ಯಾಗ ಕರ್ಮಣ ಭಗವಾನ್ ಶ್ರೀಕೃಷ್ಣ ಪ್ರಿಯತಾಂ ಕೃಷ್ಣಾರ್ಪಣಮಸ್ತು ಅಂತ ಮಂತ್ರಾಕ್ಷತೆ ನೀರು ಬಿಡಿಸಿದ್ರಿ. ಅದಕ್ಕೇನು ಅರ್ಥ? ಮತ್ತೆ ಈಗ ಅದೇ ಕೃಷ್ಣ ಎದುರುಗಡೆಗೆ ನಿಂತು ಮಂತ್ರಾಕ್ಷತೆ ನೀರು ಕೈಯಲ್ಲಿ ಬಿಡು ನಾನು ಸ್ವೀಕಾರ ಮಾಡ್ತೀನಿ ಅಂತ ಬಂದು ಕೈ ಒಡ್ಡಿದಾಗ ಮಂತ್ರಾಕ್ಷತೆ ನೀರು ಬಿಡ್ಲಿಕ್ಕೆ ನಾ ಹಿಂಜರಿದ್ರೆ 99 ಯಾಗದಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಕೈ ನೀರು ಮಂತ್ರಾಕ್ಷತೆ ನೀರು ಬಿಟ್ಟದಕ್ಕೆ ಏನು ಅರ್ಥ ಸ್ವಾಮಿ? ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮಾತು. ಯಾಕೆ ಬೇಡ ಅಂತೀರಿ? ಸಾಕ್ಷಾತ್ ಸ್ವಾಮಿ ಕೈ ಒಡ್ಡಿದಾಗ ಕೊಡದೆ ಹೋದರೆ ಎಷ್ಟು ದೌರ್ಭಾಗ್ಯ ನನ್ನದು ಅಂತ ಅನ್ನಿಸ್ತಾರೆ. ಇಂತಹ ಸ್ವಾಮಿಗೆ ನಾನು ಸಮರ್ಪಣೆ ಮಾಡಿ ನರಕ ಆಗ್ಲಿಕ್ಕೆ ಉಂಟ? ಅಥವಾ ನರಕವಾದರೂ ಅದು ಶ್ರೇಯಸ್ಸು ಅಂತ ಅನ್ನಿಸ್ತದೆ ಹೊರತು ನನಗೆ ಅದು ದೌರ್ಭಾಗ್ಯ ಅಂತ ಅನ್ನಿಸೋದಿಲ್ಲ. ನನ್ನ ಸ್ಥಾನವನ್ನು ಕಸ್ಕೋತಾನೆ, ಕಸ್ಕೊಳ್ಳಿ. ಕೊಟ್ಟವರು ಯಾರು? ಏನು ಚಿಂತೆ ಇಲ್ಲ ನನಗೆ. ಇನ್ನ
ಶ್ರೇಯಃ ಕುರ್ವಂತಿ ಭೂತಾನಾಂ ಸಾಧವೋ ದುಷ್ಟಜಾಸುಭಿಃ ದಧ್ಯಂ ಶಿಬಿಪ್ರಭೃತಯಃ ಕೋ ವಿಕಲ್ಪೋಧರಾದಿಷು. ಹಿಂದೆ ಪಾಠಶಾಲೆಯಲ್ಲಿ ಒಂದು ಕಥೆಯನ್ನು ಹೇಳಿದ್ದೀರಿ ನೀವು, ನನಗೆ ಚೆನ್ನಾಗಿ ನೆನಪುಂಟು. ಪ್ರಾಮಾಣಿಕತೆ, ಸತ್ಯ, ಪರಿಪಾಲನೆ ಹೇಗಿರಬೇಕು ಅನ್ನುವ ಬಗ್ಗೆ ಇನ್ನೊಂದು ಕಥೆಯನ್ನು ನೀವು ಪಾಠಶಾಲೆಯಲ್ಲಿ ಹೇಳಿದಿರಿ, ನನಗೆ ಚೆನ್ನಾಗಿ ನೆನಪುಂಟು. ಅದು ಜ್ಞಾಪಕ ಆಗ್ತದೆ, ನಿನ್ನ ಮುಂದೆ ಒಪ್ಪಿಸಿಬಿಡ್ತೇನೆ ನೋಡ್ರಿ ಇವತ್ತು ಅಂತ ಒಂದು ಕಥೆಯನ್ನು ಹೇಳ್ತಾನೆ ಬಲಿಚಕ್ರವರ್ತಿ. ಹಿಂದೆ ಶಿಬಿಚಕ್ರವರ್ತಿ ಅಂತ ಒಬ್ಬ ಇದ್ದ. ಅವನು ರಾಜಸಭೆಯಲ್ಲಿರುವಾಗ ಅವನ ಸಿಂಹಾಸನದ ಹತ್ತಿರ ಒಂದು ಪಾರಿವಾಳ ಬಂದು ಕೂತ್ಕೊಂಡಿದ್ದೆವು. ರಾಜ ನೋಡಿದ, ನಡುಗುತ್ತಾ ಇದ್ದಾನೆ ಭಯದಿಂದ. ಈ ಪಾರಿವಾಳಕ್ಕೆ ಯಾಕೆ ಭಯ ಅಂತ ನೋಡುವ ಹೊತ್ತಿಗೆ ಹಿಂದಿನಿಂದ ಒಂದು ಹದ್ದು ಹಾರಿ ಬಂತು. ಆ ಹದ್ದು ಹಾರಿ ಬಂದದ್ದು ನೋಡಿ ಗೊತ್ತಾಯ್ತಾರೆ, ಓಹೋ, ಹದ್ದು ಈ ಪಾರಿವಾಳವನ್ನು ತಿನ್ನಬೇಕು ಅಂತ ಬೆನ್ನು ಹತ್ತಿ ಬಂದದೆ. ಭಯಪಟ್ಟು ಪಾರಿವಾಳ ನನ್ನಲ್ಲಿ ಶರಣಾಗತಿ ಹೊಂದು ಬಂದು ಕೂತದೆ. ಇದರ ರಕ್ಷಣೆಯ ಜವಾಬ್ದಾರಿ ನನ್ನದು. ಯಾಕೆ? ರಾಜರು ನಾವು ಶರಣಾಗತ ವತ್ಸಲರು. ಯಾರು ಶರಣಾಗತಿ ಹೊಂದಿ ಬರ್ತಾರೋ ಅವರಿಗೆ ರಕ್ಷಣೆ ಕೊಡಬೇಕಾದುದು ನಮ್ಮ ಧರ್ಮ. ಆದ್ದರಿಂದ ಈ ಪಾರಿವಾಳವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಹದ್ದನ್ನು ಉದ್ದೇಶಿಸಿ ಶಿಬಿರಾಜ ಹೇಳಿದ, ನೋಡಪ್ಪ, ಇದು ನನ್ನಲ್ಲಿ ಶರಣಾಗತಿ ಹೊಂದಿ ಬಂದು ಕೂತದೆ, ಹಾಗಾಗಿ ಇದನ್ನು ನೀನು ತಿನ್ನು ಹಾಗಿಲ್ಲ. ಇದಕ್ಕೆ ನಾನು ರಕ್ಷಣೆಯನ್ನು ಕೊಡಬೇಕಾದ್ದು ನನ್ನ ಧರ್ಮ. ನೀನು ಹೊರಟೋಗು, ಇದನ್ನು ನಿನಗೆ ಕೊಡೋದಿಲ್ಲ, ಹೊರಟೋಗು. ಹದ್ದು ನಕ್ಕು ಬಿಡುತ್ತೆ ಆ ಮಾತು ಕೇಳಿ. ರಾಜ, ಅದಕ್ಕೆ ಆಶ್ರಯಿಸ್ತೇನೆ, ಅದರ ರಕ್ಷಣೆಯ ಜವಾಬ್ದಾರಿ ನನ್ನದು ಅಂತ ನೀನು ಹೇಳಿ ಅದಕ್ಕೆ ರಕ್ಷಣೆ ಕೊಟ್ಟರೆ ನನಗೆ ಅನ್ಯಾಯ ಮಾಡಿದಾಗ ಆಗ್ತದೆ ಅಂತದ್ದು ಹದ್ದು. ಯಾಕೆ ನಿನಗೇನು ಅನ್ಯಾಯ ಅಂದರೆ ಅದು ನನ್ನ ಪಾಲಿನ ಆಹಾರ, ದೇವರು ನನಗೆ ಅದನ್ನ ಆಹಾರವಾಗಿಟ್ಟಿದ್ದ, ನಾನೇನು ಮಾಡಲಿ? ನನ್ನ ಆಹಾರವನ್ನು ಕಸಿಕೊಂಡು ನನಗೆ ಅನ್ಯಾಯ ಮಾಡಿದಾಗ ಆತಲ್ಲ. ನನಗೆ ಅನ್ಯಾಯ ಮಾಡಿ ಅದಕ್ಕೆ ನ್ಯಾಯ ಕೊಟ್ಟರೆ ನಿಂದೇನು ಧರ್ಮ? ನನಗೂ ನ್ಯಾಯ ಕೊಡ್ತೀಯ, ಆದರೆ ನಾನು ಅದನ್ನು ಬಿಡ್ತೀನಿ ಅಂತ ಹೇಳು. ನಿನಗೇನು ಆಹಾರ ಬೇಕಲ್ಲ, ಇದನ್ನೇ ತಿಂದು ಬದುಕಬೇಕು ಅಂತಿಲ್ಲ. ನಿನಗೆ ಬೇರೆ ಮಾಂಸ ಕೊಡ್ತೇನೆ, ಈ ಪಾರಿವಾಳದ ತೂಕದ ಬೇರೆ ಮಾಂಸವನ್ನು ಕೊಡ್ತೇನೆ, ಅದನ್ನು ಆಹಾರವಾಗಿ ಸ್ವೀಕಾರ ಮಾಡಿ ನೀನು ಹೊರಟು ಹೋಗು. ಹದ್ದು ಹೇಳಿತ್ತು, ನಿನ್ನ ಮಾತನ್ನು ನಾನು ಒಪ್ಪುತ್ತೇನೆ, ಆ ಪಾರಿವಾಳದ ತೂಕದ ಮಾಂಸವನ್ನು ಕೊಡು, ನಾನು ತಿಂದು ಹೋಗ್ತೇನೆ. ಆದರೆ ಅಂತದು ಏನಾದರೆ ಆ ಪಾರಿವಾಳದ ತೂಕದ ಮಾಂಸ ಅದು ನಿನ್ನ ದೇಹದ್ದಾಗಬೇಕು. ನಿನ್ನ ದೇಹದ ಮಾಂಸವನ್ನೇ ಕತ್ತರಿಸಿ ಹಾಕ್ತೀಯಾದರೆ ನಾನು ಆ ಪಾರಿವಾಳವನ್ನು ಬಿಟ್ಟು ಹೋಗ್ತೇನೆ, ಇಲ್ಲ ನನ್ನ ಪಾರಿವಾಳನ ಕೂಡ ನಾನು ತಗೊಂಡು ಹೋಗ್ತೇನೆ. ಆಗ ಶಿಬಿಚಕ್ರವರ್ತಿ ಆಡಿದ ಮಾತನ್ನು ತಪ್ಪಗೊಡಬಾರದು ಅನ್ನುವ ಕಾರಣಕ್ಕಾಗಿ ತಕ್ಕಡಿಯನ್ನು ತರಿಸಿ ತಾನು ಸಭೆಯಲ್ಲಿ ಒಂದು ಕಡೆಗೆ ಪಾರಿವಾಳವನ್ನು ಬಿಟ್ಟು ಮತ್ತೊಂದು ಕಡೆಗೆ ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿ ಹಾಕಿದ. ಇಡೀ ದೇಹದ ಮಾಂಸ ಕತ್ತರಿಸಿ ಹಾಕಿದ್ರೆ ಅದು ಮೇಲಕ್ಕೆ ಬರಲೇ ಇಲ್ಲ, ಕಡೆಗೆ ತಾನೇ ಆ ತಕ್ಕಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು. ಆಗ ಅವನ ಪ್ರಾಮಾಣಿಕತೆ, ಅವನ ಸತ್ಯವಾಕ್ಯ ಪರಿಪಾಲನೆಗೋಸ್ಕರವಾಗಿ ಪರೀಕ್ಷೆ ನಡೆದಿತ್ತದು. ಅಗ್ನಿ, ಇಂದ್ರ ಇಬ್ಬರು ದೇವತೆಗಳು ಪಾರಿವಾಳ ಮತ್ತು ಹದ್ದಾಗಿ ಬಂದಿದ್ದರು ಅವನ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡಲಿಕ್ಕೆ. ಅವನ ಪ್ರಾಮಾಣಿಕತೆಯನ್ನು ಕಂಡು ಇಂದ್ರ, ಅಗ್ನಿ ದೇವತೆಗಳು ಪ್ರತ್ಯಕ್ಷ ಆಗಿ ಅವನಿಗೆ ಪುನಃ ವಜ್ರಕಾಯವನ್ನು ಕೊಟ್ಟು ಅನುಗ್ರಹಿಸಿ ಹೋದರು ಅನ್ನುವ ಪ್ರಾಮಾಣಿಕ ಸತ್ಯ ಪರಿಪಾಲನೆಯ ಕಥೆಯನ್ನು ನಮಗೆ ಚಿಕ್ಕ ಹುಡುಗರಿರುವಾಗ ನೀವು ತಲೆಯಲ್ಲಿ ಹಾಕಿ ನಮಗೆ ಪ್ರಾಮಾಣಿಕತನವನ್ನು ಕಲಿಸಿ, ಇದಕ್ಕಿದ್ದ ಹಾಗೆ ನೀವು ಇವಾಗ ಸುಳ್ಳು ಹೇಳು, ನಿನಗೆ ಪಾಪ ಬರೋದಿಲ್ಲ ಅಂದರೆ ಹೇಗೆ ಸುಳ್ಳು ಹೇಳಲಿಕ್ಕಾಗ್ತದೆ ಸ್ವಾಮಿ? ನನ್ನಿಂದ ಸುಳ್ಳು ಹೇಳಿ ಬದುಕಲಿಕ್ಕೆ ಆಗೋದಿಲ್ಲ ಅಂತಾನೆ ಬಲಿಚಕ್ರವರ್ತಿ. ದಧ್ಯಂ ಶಿಭಿ ಪ್ರಭೃತಯಃ ಕೋ ವಿಕಲ್ಪೋಧರಾದಿಷು ಯೈರಿಯಂ ಭುಜ್ಯತೆ ಬ್ರಹ್ಮನ್ ದೈತೇಂದ್ರೈಃ ಅನಿವರ್ತಿಭಿಃ ಸುಲಭಾಯುಧಿ ವಿಪ್ರರ್ಷೆ ಹ್ಯನಿವೃತ್ತಾಸ್ತನುತ್ಯಜಃ ನ ತಥಾ ತೀರ್ಥ ಆಯಾತೆ ಶ್ರದ್ಧಯಾಯೇ ಧನತ್ಯಜಃ. ಇನ್ನೊಂದು ಮಾತು ಅಂತಾನೆ ಬಲಿಚಕ್ರವರ್ತಿ. ಏನು ಅಂದರೆ, ಯುದ್ಧಕ್ಕೆ ಹೋದಾಗ ಶತ್ರುಗಳ ಜೊತೆಯಲ್ಲಿ ಹೋರಾಡಿ ಶತ್ರುಗಳಿಗೆ ಬೆನ್ನು ತೋರಿಸದೆ ಘನಘೋರವಾಗಿ ಯುದ್ಧ ಮಾಡಿ ಶತ್ರುಗಳಿಂದ ಮರಣ ಹೊಂದಿ ವೀರ ಸರ್ಗವನ್ನು ಹೊಂದತಕ್ಕಂತಹ ವೀರಾಧಿವೀರರು ಸಿಗಬಹುದು. ಅಥವಾ ಶತ್ರುಗಳನ್ನೇ ಸೆಡೆಬಡಿದು ವಿಜಯ ಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡು ಬರತಕ್ಕಂತಹ ಯೋಧರು ಜಗತ್ತಿನಲ್ಲಿ ಸಿಗಬಹುದು. ಆದರೆ ಮನೆಗೆ ಯೋಗ್ಯನಾದ ಬ್ರಾಹ್ಮಣ ಬಂದಾಗ ಕೈಯೆತ್ತಿ ದಾನ ಮಾಡುವ ಈ ಭಾಗ್ಯ ಇದು ಎಲ್ಲರಿಗೂ ಸಿಗೋದಿಲ್ಲ. ಆ ಭಾಗ್ಯ ನನಗೆ ದೊರೆತದೆ. ಸಾಕ್ಷಾತ್ ವಿಷ್ಣು ಮನೆಯ ತನಕ ಬಂದು ಕೈ ಒಡ್ಡಿ ಎದುರುಗಡೆಗೆ ನಿಂತಾಗ ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದೇನು ಬೇಕು? ಆದ್ದರಿಂದ ನನಗೆ ಕೊಡಬೇಡ ಅಂತ ಮಾತ್ರ ಹೇಳಬೇಡ್ರಿ. ಮನಸ್ವಿನಃ ಕಾರುಣಿಕಸ್ಯ ಶೋಭನಂ ಯದರ್ಥ ಕಾಮೋಪನಯೇನ ದುರ್ಗತಿ ಪುನರ್ಬೃಹದ್ಬ್ರಹ್ಮ ವಿದಾಂ ಭವಾದೃಶಾಂ ತಥೋ ವಟೋರಸ್ಯ ದದಾಮಿ ವಾಂಛಿತಂ.
ನನ್ನ ಯಾಜ್ಞವೇ ಸಾರ್ಥಕವಾಗತಕ್ಕಂತಹದ್ದಾಗ್ತದೆ ಈ ದಾನದಿಂದ. ನಿಮ್ಮಂತಹ ಬ್ರಹ್ಮಜ್ಞಾನಿಗಳು ಈ ದಾನಕ್ಕೆ ವಿರೋಧ ಮಾಡಬಾರದು. ಮಹಾಕಾರುಣಿಕನಾದ ಭಗವಂತ ಸಾಕ್ಷಾತ್ತಾಗಿ ಎದುರುಗಡೆಗೆ ಬಂದು ನಿಂತಿದ್ದಾನೆ. ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ನಾನು ಮಾಡಿದ ಯಜ್ಞ, ನಾನು ಮಾಡಿದ ತಪಸ್ಸು, ನನ್ನ ಜೀವನ ಎಲ್ಲವೂ ಸಾರ್ಥಕತೆಯನ್ನು ಪಡೆಯತಕ್ಕಂತಹ ಸಂದರ್ಭ ಇದು. ಆದ್ದರಿಂದ ದಯವಿಟ್ಟು ನನಗೆ ವಿರೋಧ ಮಾಡಬೇಡ್ರಿ. ಅವಶ್ಯವಾಗಿ ನಾನು ಕೊಡಬೇಕಾದ ಅವನ ಪಾದ ಪರಿಮಿತವಾಗಿರತಕ್ಕಂತಹ 3 ಪಾದ ಭೂಮಿಯನ್ನು ದಾನ ಕೊಡುತ್ತೇನೆ ಅಂತ ಗುರುಗಳನ್ನು ಉದ್ದೇಶಿಸಿ ಬಲಿಚಕ್ರವರ್ತಿ ಮಾತನಾಡಿದಾಗ ಶುಕಾಚಾರ್ಯರಂತಾರೆ, ಶಶಾಪ ದೈವ ಪ್ರಹಿತ ಸತ್ಯಸಂಧಂ ಮನಸ್ವಿನಂ. ಶುಕ್ರಾಚಾರ್ಯರಿಗೆ ಕೋಪ ಬಂತಪ್ಪ, ಅಷ್ಟೇ ಹೇಳೋದಿಲ್ಲ ಶುಕಾಚಾರ್ಯರು. ಕೋಪ ಬಂತು ಅಲ್ಲ, ದೈವ ಪ್ರಹಿತಂ, ಭಗವತ್ ಸಂಕಲ್ಪದಂತೆ. ಕೋಪ ಬರಬೇಕಾದರೂ ಭಗವತ್ ಸಂಕಲ್ಪ ಇರ್ತದಪ್ಪ, ಸುಮ್ಮನೆ ಬರೋದಿಲ್ಲ ಅಂತಾರೆ ಶುಕಾಚಾರ್ಯರು. ದೈವ ಪ್ರಹಿತಂ, ದೇವರ ಸಂಕಲ್ಪದಂತೆ ಶುಕ್ರಾಚಾರ್ಯರಿಗೆ ಕೋಪ ಬಂದು ಹೋಯಿತು. ಯಾವ ಶುಕ್ರಾಚಾರ್ಯರು ಇಡೀ ತನ್ನ ತಪಸ್ಸನ್ನು ಧಾರೆ ಎರೆದು ಬಲಿಚಕ್ರವರ್ತಿಯನ್ನ ಅವನಿಂದ ವಿಶ್ವಜಿದ್ಯಾಗ ಮಾಡಿಸಿ ಅವನನ್ನು ಇಂದ್ರನ ಪದವಿಯಲ್ಲಿ ಕೂಡಿಸಿ ಆ ಇಂದ್ರ ಪದವಿ ಗಟ್ಟಿಯಾಗುವುದಕ್ಕೋಸ್ಕರವಾಗಿ ಅವನ ಶಕ್ರನಾಗಬೇಕು, ಶತಕೃತ ಆಗಬೇಕು ಅಂತ 100ನೇ ಅಶ್ವಮೇಧಯಾಗ ಮಾಡಿಸ್ತಾ ಇದ್ದಾರೋ, ಅವನ ಮೇಲೆ ಅಪಾರವಾದ ಪ್ರೀತಿ ಮಾಡಿದರೋ, ಅಂತಹ ಬಲಿಚಕ್ರವರ್ತಿಯ ಮೇಲೆ ಅಪಾರವಾದ ಕೋಪ ಬಂದು ಹೋಯಿತು. ಯಾಕೆ ಕೋಪ ಬಂತು ಗೊತ್ತಾ? ದೃಢಂ ಪಂಡಿತಮಾನ್ಯಜ್ಞ ಸ್ತಬ್ಧೋಸ್ಮಿ ಅಸ್ಮದುಪೇಕ್ಷಯ. ಬಲಿಚಕ್ರವರ್ತಿ 4 ಮಾತು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅಂದಾಕ್ಷಣಕ್ಕೆ ನಾನು ದೊಡ್ಡ ಪಂಡಿತ ಆದ ಅಂತ ತಿಳ್ಕೊಂಡಿದ್ದೀಯಾ? ನನ್ನ ಮಾತುಗಳನ್ನು ನನಗೆ ತಿರುಗಿ ಹೇಳುವಷ್ಟು ಪಂಡಿತನಾದೆ ನೀನು. ನನ್ನ ಮಾತುಗಳನ್ನು ನನಗೆ ತಿರುಗಿಸಿ ಒಪ್ಪಿಸಿಯ. ಇದು ಕಾರಣ ನಿನ್ನ ಪಾಂಡಿತ್ಯ ಅಲ್ಲ, ಐಶ್ವರ್ಯದ ಮದ, ಅಧಿಕಾರದ ಮದ. ಅದಕ್ಕೋಸ್ಕರವಾಗಿ ನನ್ನನ್ನು ಅವಮಾನ ಮಾಡ್ತಾ ಇದ್ದೀರಿ. ಅಸ್ಮದುಪೇಕ್ಷೆಯ, ನಮ್ಮನ್ನೇ ತಿರಸ್ಕರಿಸಿ ಮಾತನಾಡುತ್ತಾ ಇದ್ದೀರಿ. ಯಾವ ಐಶ್ವರ್ಯ ಮದದಿಂದ, ಯಾವ ಸ್ಥಾನ ಬಲದಿಂದ, ಯಾವ ಅಪಾರವಾದ ಅಧಿಕಾರದ ಮದದಿಂದ ನಮ್ಮನ್ನೇ ತಿರಸ್ಕಾರ ಮಾಡ್ತಾ ಇದೆಯೋ, ಯಾವ ಸ್ಥಾನ ನನಗೆ ಗಟ್ಟಿಯಾಗಬೇಕು ಅಂತ ಅನುಗ್ರಹಕ್ಕಾಗಿ ನಿಂತ ನಮ್ಮನ್ನೇ ತಿರಸ್ಕಾರ ಮಾಡ್ತಾ ಇದೆಯೋ, ಅಂತಹ ಸ್ಥಾನದಿಂದ ಐಶ್ವರ್ಯದಿಂದ ಭ್ರಷ್ಟನಾಗು ಅಂತ ಶಾಪ ಕೊಟ್ಟು ಬಿಟ್ಟಿದ್ದಾರಂತೆ ಶುಕ್ರಾಚಾರ್ಯರು. ವಾಮನ ದೇವರು ಇದನ್ನೆಲ್ಲ ನೋಡುತ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ. ಯಾವ ಶುಕ್ರಾಚಾರ್ಯರ ಅನುಗ್ರಹದಿಂದ ಸ್ಥಾನವನ್ನು ಕೊಡಿಸಿದನೋ ಆ ಶುಕ್ರಾಚಾರ್ಯರಿಗೆ ಬುದ್ಧಿ ಪ್ರೇರಣೆ ಮಾಡಿಬಿಟ್ಟ ಭಗವಂತ. ಧಿಯೋ ಯೋನಃ ಪ್ರಚೋದಯಾತ್. ಭಗವಂತ ನಮ್ಮನ್ನು ರಕ್ಷಣೆ ಮಾಡೋದಿರಲಿ, ಶಿಕ್ಷಣೆ ಮಾಡೋದಿರಲಿ, ಬಂದು ಎದುರುಗಡೆಗೆ ನಿಂತು ದನ ಕಾಯ್ದಾಗ ನಮ್ಮನ್ನು ಕಾಯೋದಿಲ್ಲ. ನಮ್ಮ ಬುದ್ಧಿಯಲ್ಲಿ ವಿಪರೀತ ಬುದ್ಧಿಯನ್ನು ಕೊಟ್ಟು ಬಿಡ್ತಾನೆ, ಬುದ್ಧಿ ತಿರುಗಿಸಿಬಿಡ್ತಾನೆ ಭಗವಂತ. ಹಾಗೆ ಶುಕ್ರಾಚಾರ್ಯರಿಗೆ ಶಾಪ ಕೊಡುವ ಬುದ್ಧಿಯನ್ನು ಕೊಟ್ಟು ಬಿಟ್ಟಿದ್ದಾನೆ. ಕುಪಿತರಾಗಿ ಶಾಪ ಕೊಟ್ಟು ಬಿಟ್ಟಿದ್ದಾರೆ. ಸ್ಥಾನದಿಂದ ಐಶ್ವರ್ಯದಿಂದ ಭ್ರಷ್ಟನಾಗುವಂತ ಶಾಪ ಕೊಟ್ಟು ಬಿಟ್ಟಿದ್ದಾರಪ್ಪ. ಆದರೆ ಆಶ್ಚರ್ಯ ಏನು ಗೊತ್ತಾ? ಬಲಿಚಕ್ರವರ್ತಿ ಮಾತ್ರ ತನ್ನ ಸಂಕಲ್ಪದಿಂದ ವಿಚಲಿತನಾಗಲಿಲ್ಲ. ತಾನು ಕೊಡಬೇಕಾದ ದಾನವನ್ನು ಕೊಡಬೇಕು ಅನ್ನೋ ವಿಷಯದಲ್ಲಿ ಅವನಿಗೆ ಏನು ವ್ಯತ್ಯಾಸ ಆಗಲಿಲ್ಲ. ತಕ್ಷಣ ತನ್ನ ಹೆಂಡತಿಯಾಗಿರತಕ್ಕಂತಹ ವಿಂಧ್ಯಾವಲಿಯನ್ನ ಕರೆದು ಹೇಳ್ತಾನೆ, ವಿಂಧ್ಯಾವಲಿ, ದಾನ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ದಾನ ಕೊಡೋದು ತಡ ಆಗಬಾರದು. ತಡವಾದರೆ ಅಷ್ಟು ಹೊತ್ತು ಆ ಪದಾರ್ಥವನ್ನು ಅಪಹಾರ ಮಾಡಿದ ದೋಷ ಬರ್ತದೆ. ಆದ್ದರಿಂದ ತಡ ಆಗಬಾರದು. ವಿಂಧ್ಯಾವಲಿ, ಬೇಗ ಮಂತ್ರಾಕ್ಷತೆ ಸಂಕಲ್ಪಕ್ಕೆ ನೀರು ತಗೊಂಬ ಅಂತ ಹೆಂಡತಿ ಹೇಳಿದನಂತೆ. ಬಲಿಚಕ್ರವರ್ತಿಯ ಹೆಂಡತಿ ವಿಂಧ್ಯಾವಲಿ ತಕ್ಷಣ ಒಂದು ಬಟ್ಟಲಲ್ಲಿ ಮಂತ್ರಾಕ್ಷತೆ, ಒಂದು ಗಿಂಡಿ ನೀರು, ಬಂಗಾರದ ಗಿಂಡಿಯಲ್ಲಿ ನೀರನ್ನು ಹಿಡಿದು ಬರ್ತಾ ಇದ್ದಾಳಂತೆ. ಶುಕಾಚಾರ್ಯರಂತಾರೆ ಅದನ್ನ, ವಿಂಧ್ಯಾವಲಿ ತದಾಗತ್ಯ ಪತ್ನಿ ಜಾಲಕಮಾನಿನಿ ಆನಿನ್ನೇ ಕಲಶಂ ಹೈಮಂ ಅವನೇ ಜನ್ಯಪಾಂಭೃಶಂ. ಸಂತೋಷದಿಂದ ಬಂಗಾರದ ಗಿಂಡಿಯಲ್ಲಿ ನೀರು, ಮಂತ್ರಾಕ್ಷತೆಯನ್ನು ಹಿಡಿದು ಬಂದಿದ್ದಾಳಪ್ಪ ಅಂತಾರೆ ಶುಕಾಚಾರ್ಯ. ಅಂದರೆ ಬಲಿಚಕ್ರವರ್ತಿಯ ಸಂಕಲ್ಪ ಎಷ್ಟು ದೃಢವಾದದ್ದೋ ಅಷ್ಟೇ ದೃಢವಾದ ಸಂಕಲ್ಪ ಅವನ ಹೆಂಡತಿಯಾಗಿರತಕ್ಕಂತಹ ವಿಂಧ್ಯಾವಲಿಯರು. ಶುಕ್ರಾಚಾರ್ಯರು ಹೇಳುವ ಮಾತನ್ನ ವಿಂಧ್ಯಾವಲಿ ಕೂಡ ಕೇಳಿಕೊಂಡಿದ್ದಾಳೆ, ಕೇಳಿಲ್ಲ ಅಂತಿಲ್ಲ. ಅಕಸ್ಮಾತ್ತಾಗಿ ವಿಂಧ್ಯಾವಲಿ ಶುಕ್ರಾಚಾರ್ಯರ ಮಾತಿನಿಂದ ವಿಚಲಿತಳಾಗಿ ಬಲಿಚಕ್ರವರ್ತಿಯನ್ನು ಕುರಿತು, ಸ್ವಲ್ಪ ಒಳಗೆ ಬರ್ತೀರಾ ಇಲ್ಲಿ, ಆಚಾರ್ಯ ಅಷ್ಟು ಹೇಳ್ತಾ ಇದ್ದಾರೆ, ದಾನ ಕೊಡ್ತೀನಿ ಅಂತಲ್ಲ, ಸ್ವಲ್ಪ ಒಳಗೆ ಬರ್ರಿ ಇಲ್ಲಿ ಅಂದುಬಿಟ್ಟಿದ್ರೆ ಮುಗಿದು ಹೋಗಿತ್ತು, ದಾನ ಆಗ್ತಿದ್ದಿಲ್ಲ. ಆಮೇಲೆ ದಾನ ಕೊಡೋ ಧೈರ್ಯ ಬರ್ತಿತ್ತು ಯಜಮಾನನಿಗೆ, ಬರೋದಿಲ್ಲ.
ಆದರೆ ವಿಂಧ್ಯಾವಲಿ ಆ ಮಾತನ್ನು ಆಡದೆ ಧೈರ್ಯವಾಗಿ ಆ ಕಮಂಡಲನ್ನು ಹಿಡಿದು ಬಂದಿದ್ದಾಳಪ್ಪ, ದಾನ ಮಾಡ್ರಿ ಅಂತಂದು ಹೇಳಿ ಸಂಕಲ್ಪಕ್ಕೆ ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ಹಾಕುತ್ತಾ ಇದ್ದಾಳೆ. ತದಾ ಸುರೇಂದ್ರಂ ದಿವಿದೇವತಾ ಗಣಾಃ ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾಃ ತತ್ಕರ್ಮ ಸರ್ವೇಪಿ ಗೃಣಂತ ಆರ್ಯಂ ಪ್ರಸೂನ ವರ್ಷೈಃ ವವೃಷುರ್ಮುದಾನ್ವಿತಾಃ. ಹೇ ಬಲಿಚಕ್ರವರ್ತಿ, ಈ ಸಂದರ್ಭದಲ್ಲಿ ಏನು ಆಶ್ಚರ್ಯ ಘಟನೆ ನಡೆಯಿತು ಗೊತ್ತಾ? ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರು. ನಮಗೆ ರಾಜ್ಯ ತಂದುಕೊಟ್ಟ ವಾಮನ ಅಂತ ವಾಮನನ ಮೇಲೆ ಅಲ್ಲ, ಬಲಿಚಕ್ರವರ್ತಿಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಯಾಕೆ? ಅವನ ಪ್ರಾಮಾಣಿಕತನ, ಅವನಲ್ಲಿದ್ದ ಸತ್ಯಧರ್ಮದ ಪರಿಪಾಲನೆ. ದೇವತೆಗಳಿಗೆ ಸಂತೋಷ ಆಯ್ತಪ್ಪ, ಅವನು ನಮ್ಮ ಶತ್ರು, ನಮ್ಮ ಎಲ್ಲ ರಾಜ್ಯವನ್ನೇ ಅಪಹಾರ ಮಾಡಿದ್ದಾನೆ, ಅವನ ವೈರಿ ಅಂತ ಅವರಿಗಿಲ್ಲ. ಶತ್ರು ಅನ್ನುವ ಭಾವನೆಯೇ ದೇವತೆಗಳಿಗಿಲ್ಲ. ಏನು ಪ್ರಾಮಾಣಿಕತನ, ಅದೆಷ್ಟು ಸತ್ಯ ಪರಿಪಾಲನೆ ಇವನಿಗೆ, ಏನು ಧರ್ಮದ ನಿಷ್ಠೆ ಅಂತ ಸಂತೋಷಗೊಂಡು ಬಲಿಚಕ್ರವರ್ತಿಯ ಮೇಲೆ ಪುಷ್ಪವೃಷ್ಟಿ ಮಾಡಿದ್ದಾರಪ್ಪ. ಅಂದಾಗ ಭಾಗವತ ನಮಗೆ ಸಂದೇಶ ಕೊಡ್ತದೆ, ನಾವು ದೇವತೆಗಳ ಆರಾಧನೆ ಮಾಡಿ ಅಪ್ರಾಮಾಣಿಕತನವನ್ನು ನಡೆಸ್ತೇವೆ ಅಂದರೆ ಯಾವ ದೇವತೆಗಳು ಪ್ರೀತರಾಗೋದಿಲ್ಲ. ದೇವತೆಗಳ ಆರಾಧನೆ ಮಾಡಲಿಲ್ಲ, ಪ್ರಾಮಾಣಿಕವಾಗಿ ಸತ್ಯ ಪರಿಪಾಲನೆಯನ್ನು ಮಾಡಿಕೊಂಡಿದ್ದೇವೋ ಸಕಲ ದೇವತೆಗಳು ಪ್ರೀತರಾಗ್ತಾರೆ ನಮ್ಮ ಮೇಲೆ ಅಂತಾರೆ ಭಾಗವತ. ದೇವತಾರಾಧನೆ ಮಾಡಿ ಅಪ್ರಾಮಾಣಿಕತನದಿಂದ ಜೀವನವನ್ನು ಮಾಡಿದರೆ ಯಾವ ದೇವತೆಗಳು ಅನುಗ್ರಹ ಮಾಡೋದಿಲ್ಲ. ದೇವತೆಗಳು ಸಂತೋಷ ಪಡೋದು ಪ್ರಾಮಾಣಿಕತನಕ್ಕೆ, ಸತ್ಯ ಪರಿಪಾಲನೆಯನ್ನು ಮಾಡತಕ್ಕಂತಹ ಜೀವನಕ್ಕೆ ದೇವತೆಗಳು ಪ್ರೀತರಾಗ್ತಾರೆ ಎನ್ನುವ ಸಂದೇಶವನ್ನು ಶ್ರೀಮದ್ ಭಾಗವತ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಬಲಿಚಕ್ರವರ್ತಿಯ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಶುಕ್ರಾಚಾರ್ಯರು ಹೇಳಿದಂತೆ ಸಂಕಲ್ಪ ಮಾಡ್ತಾ ಇರಲಿಕ್ಕಾಗಿ ವಾಮನ ತ್ರಿವಿಕ್ರಮನಾಗಿ ಬೆಳೆದಿದ್ದಾನಂತೆ. 3 ಲೋಕವನ್ನಲ್ಲದೆ 14 ಲೋಕವನ್ನು ವ್ಯಾಪಿಸಿ ಬಿಟ್ಟಿದ್ದಾನಂತೆ. ಅಲ್ಲಿ ಬ್ರಹ್ಮದೇವರು ತ್ರಿವಿಕ್ರಮ ದೇವರ ಪಾದಪೂಜೆಯನ್ನು ಮಾಡಿದ್ದಾರಂತೆ. ನಂತರ ಬಲಿಚಕ್ರವರ್ತಿಯನ್ನು ವಾಮನ ದೇವರು ಕಟ್ಟಿ ಹಾಕಿದ್ದಾರಂತೆ. ಪ್ರಹ್ಲಾದರಾಜರು ಬಂದು ಸ್ತೋತ್ರ ಮಾಡಿದ್ದಾರೆ. ಅದೆಲ್ಲ ಅದ್ಭುತವಾದ ಕಥಾನಕಗಳುಂಟು. ಅದೆಲ್ಲ ಅದ್ಭುತವಾದ ಕಥಾನಕಗಳನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಶ್ರವಣ ಮಾಡೋಣವಂತೆ. ಮಧ್ವೇಶಾರ್ಪಣಮಸ್ತು. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾರ್ಚಿತೋದಾರ ಕಥಾ ಪ್ರಸಂಗ. ಮಧ್ವೇಶಾರ್ಪಣಮಸ್ತು. ಇಲ್ಲಿವರೆಗೆ ಶ್ರೀಮದ್ಭಾಗವತದಲ್ಲಿ ವಾಮನನ ಅವತಾರ ಕುರಿತಾಗಿ ಪ್ರವಚನವನ್ನು ನೀಡಿರುವಂತಹ ವಿದ್ವಾನ್ ರಘುಪ್ರೇಮಾಚಾರ್ಯ ಇವರಿಗೆ ಪರ್ಯಾಯಿ ಶ್ರೀ ಸೋದೆ ವಾದರಾಜ ಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಶ್ರೋತರೊಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.